ಶ್ರೀಗುರುಭ್ಯೋ ನಮಃ. ಹರಿ ಓಂ. ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಭಿದಃ ಗುರುಶ್ಚ ಮಧ್ವನಾಮೇ ವರದೋಸ್ತು ನಿರಂತರಂ. ಪೂರ್ಣಪ್ರಜ್ಞಗುರೂನ್ ವಂದೇ ಜಯಾರ್ಯಾನ್ ವ್ಯಾಸದೇಶಿಕಾನ್ ರಾಮಚಂದ್ರಗುರೂನಾರ್ಯಾನ್ ಲಕ್ಷ್ಮೀಕಾಂತಗುರೂನಪಿ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವ್ಯಾಸರಾಜ ಮಠಾಧೀಶರಾಗಿರುವ ನಮ್ಮ ಗುರುಗಳನ್ನು ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ಶ್ರೀ ವ್ಯಾಸರಾಜ ಗುರು ಸಾರ್ವಭೌಮರ 487ನೆಯ ಈ ಆರಾಧನಾ ಪರ್ವಕಾಲದಲ್ಲಿ ಶ್ರೀ ವ್ಯಾಸರಾಜ ಗುರು ಸಾರ್ವಭೌಮರಿಗೆ ಸಂಬಂಧಪಟ್ಟ ಅನೇಕ ವಿಷಯಗಳನ್ನು ಈ ಮುನಿತ್ರಯ ದರ್ಶನ ಎಂಬ ಯೂಟ್ಯೂಬ್ ಚಾನಲಿನ ಮುಖಾಂತರ ಅನೇಕ ವಿದ್ವಾಂಸರು ಅನೇಕ ವಿಷಯಗಳನ್ನು ನಿರೂಪಣೆ ಈಗಾಗಲೇ ಮಾಡ್ತಾರೆ. ನಾನು ಈ ಸಂದರ್ಭದಲ್ಲಿ ಭಾರತೀಯ ತತ್ವಶಾಸ್ತ್ರಕ್ಕೆ, ಈ ದ್ವೈತಾದ್ವೈತ ಪ್ರಪಂಚಕ್ಕೆ ಶ್ರೀ ವ್ಯಾಸರಾಜ ಗುರು ಸಾರ್ವಭೌಮರ ಕೊಡುಗೆ ಎಂತಹದ್ದು ಅಂತ ಹೇಳಿ ನನಗೆ ತಿಳಿದ ಕೆಲವು ವಿಷಯಗಳನ್ನು ಇಲ್ಲಿ ನಿರೂಪಣೆ ಮಾಡಲು ಪ್ರಯತ್ನ ಪಡ್ತೀನಿ. ಮೊದಲಿಗೆ ಭಾರತೀಯ ದರ್ಶನ ಬಹಳ ವಿಸ್ತೃತವಾದದ್ದು. ಆಸ್ತಿಕ ದರ್ಶನ, ನಾಸ್ತಿಕ ದರ್ಶನ ಅಂಥೇಳಿ ನಾವು ಇಲ್ಲಿ 2 ವಿಭಾಗವನ್ನು ಮಾಡಿದಾಗ, ಆಸ್ತಿಕ ದರ್ಶನಗಳು ಒಟ್ಟು 6 ವಿಧವಾಗಿದೆ. ನ್ಯಾಯ, ವೈಶೇಷಿಕ, ಸಾಂಖ್ಯ, ಯೋಗ, ಮೀಮಾಂಸ, ವೇದಾಂತ ಅಂತ ಒಟ್ಟು 6 ವೈದಿಕ ದರ್ಶನಗಳಿವೆ. ಅಂದರೆ ವೇದವನ್ನು ಪ್ರಮಾಣ ಅಂತ ಒಪ್ಪಿ ತಮ್ಮ ಮತದ ವಿಷಯವನ್ನು ನಿರೂಪಣೆ ಮಾಡುವಂತಹ ದರ್ಶನಗಳು ಒಟ್ಟು 6. ಅದರಲ್ಲಿ ವೇದಾಂತ ದರ್ಶನಗಳಲ್ಲಿ ಅನೇಕ ಮತಗಳಿವೆ. ಆದರೆ ಪ್ರಸಿದ್ಧಿಯನ್ನು ಹೊಂದಿರುವಂಥದ್ದು ಒಟ್ಟು 3 ಮತಗಳು: ಅದ್ವೈತ ಮತ, ವಿಶಿಷ್ಟಾದ್ವೈತ ಮತ ಮತ್ತು ದ್ವೈತ ಮತ ಅಂತ ಹೇಳಿ. ಅದ್ವೈತ ಮತದ ಪ್ರತಿಷ್ಠಾಪನಾಚಾರ್ಯರು ಅಂತ ಪ್ರಸಿದ್ಧರಾದವರು ಶಂಕರಾಚಾರ್ಯರು. ವಿಶಿಷ್ಟಾದ್ವೈತ ಮತದ ಪ್ರಚಾರಕರಾಗಿ ಪ್ರತಿಷ್ಠಾಪನಾಚಾರ್ಯರಾಗಿ ಪ್ರಸಿದ್ಧರಾಗಿರುವಂಥವರು ರಾಮಾನುಜಾಚಾರ್ಯರು. ದ್ವೈತ ಮತದ ಪ್ರತಿಷ್ಠಾಪನಾಚಾರ್ಯರಂತಲೇ ಪ್ರಸಿದ್ಧರಾಗಿರುವವರು ಶ್ರೀಮದ್ ಆನಂದ ತೀರ್ಥ ಭಗವತ್ ಪಾದಾಚಾರ್ಯರು. ಶ್ರೀಮದ್ ಆಚಾರ್ಯರು ಅವತಾರವನ್ನು ಮಾಡಿದ ಸಂದರ್ಭದಲ್ಲಿ ಅದ್ವೈತದ ಪ್ರಭಾವ ಹೆಚ್ಚಾಗಿ ಇತ್ತು. ಆಚಾರ್ಯರು ಆ ಕಾಲದಲ್ಲಿ ಅನೇಕ ವಾದಗಳನ್ನು ನಡೆಸುವ ಮೂಲಕ ಅದ್ವೈತ ಮತದ ವಿಮರ್ಶೆಯನ್ನು ಬಹಳ ಗಹನವಾಗಿ ಮಾಡಿದ್ದಾರೆ. ಅನೇಕ ಗ್ರಂಥಗಳನ್ನು ಕೂಡ ರಚನೆ ಮಾಡಿದ್ದಾರೆ. ದಶಪ್ರಕರಣಗಳಲ್ಲಿ ತತ್ವೋದ್ಯೋತ, ತತ್ವನಿರ್ಣಯ, ಖಂಡನತ್ರಯ, ಕರ್ಮನಿರ್ಣಯ, ಹೀಗೆ ಅನೇಕ ಗ್ರಂಥಗಳಲ್ಲಿ ಆಚಾರ್ಯರು ಅದ್ವೈತ ಮತ ಮತ್ತಿತರ ಮತಗಳನ್ನು ಕೂಡ ಬಹಳ ಸೂಕ್ಷ್ಮವಾಗಿ ವಿಮರ್ಶೆ ಮಾಡ್ತಾರೆ. ಮುಖ್ಯವಾಗಿ ಅನುವ್ಯಾಖ್ಯಾನ ಗ್ರಂಥದಲ್ಲಿಯೂ ಕೂಡ ಅದ್ವೈತ ಮತದ ವಿಮರ್ಶೆ, ಬೇರೆ ಎಲ್ಲ ಮತಗಳ ವಿಮರ್ಶೆಯನ್ನು ಮಾಡಿ ದ್ವೈತ ಮತ ಅಂತ ಹೇಳಿದ್ರೆ ತತ್ವವಾದ ಅಂತ ಆಚಾರ್ಯರು ಇದನ್ನ ಕರೀತಾರೆ. ಈ ತತ್ವವಾದವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆಚಾರ್ಯರ ಅನಂತರ ಶ್ರೀಮದ್ ಟೀಕಾಕೃತ್ಪಾದರು, ಶ್ರೀಮದ್ ಜಯತೀರ್ಥ ಪೂಜ್ಯ ಚರಣರು ಶ್ರೀಮದ್ ಆಚಾರ್ಯರ ಎಲ್ಲ ಗ್ರಂಥಗಳಿಗೂ ಪ್ರಾಯ
ಟೀಕೆಗಳನ್ನು ಬರೆದಿದ್ದಾರೆ. ಅದರಲ್ಲಿ ಮೇರುಕೃತಿಯಾದದ್ದು ಶ್ರೀಮನ್ ನ್ಯಾಯಸುಧಾ. ಶ್ರೀಮನ್ ನ್ಯಾಯಸುಧಾ ಗ್ರಂಥದಲ್ಲಿ ಶ್ರೀಮದ್ ಟೀಕಾಕೃತ್ಪಾದರು ಅನುವ್ಯಾಖ್ಯಾನದ ಗಹನವಾದ ಅರ್ಥವನ್ನು ನಿರೂಪಣ ಮಾಡುವ ಜೊತೆ ಅನೇಕ ಮತಗಳ ವಿಮರ್ಶೆಯನ್ನು ಮಾಡ್ತಾರೆ. ಅದ್ವೈತ ಮತದ ತೀಕ್ಷ್ಣವಾದ ವಿಮರ್ಶೆಯನ್ನು ಕೂಡ ಮಾಡ್ತಾರೆ. ಶ್ರೀಮದ್ ಜಯತೀರ್ಥರು ಅದ್ವೈತ ಮತದ ವಿಮರ್ಶೆಯನ್ನು ಮಾಡಕ್ಕಂತ ಸ್ವತಂತ್ರವಾಗಿ ವಾದಾವಳಿ ಎಂಬ ಗ್ರಂಥವನ್ನು ಕೂಡ ಬರೆದಿದ್ದಾರೆ. ಅದಕ್ಕೆ ಅನೇಕ ಟಿಪ್ಪಣಿಗಳು ಪ್ರಸಿದ್ಧವಾಗಿದೆ. ರಾಘವೇಂದ್ರ ಗುರುಸಾರ್ವಭೌಮರ ಟಿಪ್ಪಣಿಯು ಕೂಡ ಬಹಳ ವಿಶಿಷ್ಟವಾದದ್ದಾಗಿದೆ. ಅದರಲ್ಲಿ ನಾವು ಕಾಣಬಹುದು ವಿಧ ವಿಧವಾಗಿ ಅದ್ವೈತ ಮತದ ಯಾವ ಪ್ರಮೇಯಗಳಿದೆ ಅವುಗಳನ್ನು ವಿಮರ್ಶೆ ಮಾಡ್ತಾ ಹೋಗ್ತಾರೆ. ತದನಂತರದಲ್ಲಿ ಶ್ರೀಮದ್ ರಾಜೇಂದ್ರ ತೀರ್ಥ ಗುರುಸಾರ್ವಭೌಮರ ಶಿಷ್ಯರು ವಿಷ್ಣುದಾಸಾಚಾರ್ಯರು ವಾದರತ್ನಾವಳಿ ಎಂಬ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಅವರು ವಾದರತ್ನಾವಳಿಯಲ್ಲಿ ವಾದಾವಳಿಯ ಒಂದು ಛಾಯೆಯನ್ನು ತೋರಿಸುವಂತೆ ಅವರು ಕೂಡ ಅದ್ವೈತ ಮತದ ವಿಮರ್ಶೆಯನ್ನು ಬಹಳ ಗಹನವಾಗಿ ಮಾಡ್ತಾರೆ. ತದನಂತರದಲ್ಲಿ ಶ್ರೀ ವ್ಯಾಸರಾಜ ಗುರುಸಾರ್ವಭೌಮರು ವ್ಯಾಸತ್ರಯವನ್ನು ರಚನೆ ಮಾಡಿದ್ದಾರೆ. ವ್ಯಾಸತ್ರಯ ಅದೊಂದು ರೀತಿಯಾಗಿ ಪ್ರಾಚೀನ ಗ್ರಂಥಗಳ ಶ್ರೀಮದ್ ಆಚಾರ್ಯರ ಶ್ರೀಮದ್ ಟೀಕಾಕೃತ್ಪಾದರ ಗ್ರಂಥಗಳಿಗೆ ಒಂದು ವ್ಯಾಖ್ಯಾನವೂ ಹೌದು, ಶ್ರೀಮದ್ ವ್ಯಾಸರಾಜ ಗುರುಸಾರ್ವಭೌಮರ ಒಂದು ಸ್ವತಂತ್ರ ಕೃತಿಯೂ ಹೌದು. ಹೇಗೆ ಬೇಕಾದ್ರೂ ಅರ್ಥ ಮಾಡ್ಕೊಬಹುದು. ಯಾಕೆ ಅಂತ ಹೇಳಿದ್ರೆ ವ್ಯಾಸತ್ರಯದಲ್ಲಿ ಮೊದಲನೆಯದಾದದ್ದು ಶ್ರೀಮನ್ ನ್ಯಾಯಾಮೃತ, ಎರಡನೆಯದ್ದು ಶ್ರೀಮತ್ ತಾತ್ಪರ್ಯ ಚಂದ್ರಿಕಾ, ಮೂರನೆಯದು ತರ್ಕತಾಂಡವ ಅಂಥೇಳಿ ಈ ರೀತಿಯಾದ ಕ್ರಮವನ್ನು ನಾವು ಇಟ್ಕೊಬಹುದು. ಯಾಕೆ ಅಂತ ಹೇಳಿದ್ರೆ ತಾತ್ಪರ್ಯ ಚಂದ್ರಿಕಾ ಗ್ರಂಥದಲ್ಲಿ ನ್ಯಾಯಾಮೃತ ಗ್ರಂಥದ ಉಲ್ಲೇಖವನ್ನು ಬಹಳಷ್ಟು ಕಡೆ ವ್ಯಾಸರಾಜರು ಮಾಡೋದನ್ನು ನಾವು ಕಾಣ್ತೀವಿ. ವಿಸ್ತೃತಂ ಚೇತದ ಅನ್ಯತ್ರ ಅಂತ ಹೇಳ್ತಾರೆ. ರಾಯರು ಕೂಡ ಪ್ರಕಾಶದಲ್ಲಿ ಅದರ ವಿವರಣೆಯನ್ನು ಮಾಡ್ತಾ ನ್ಯಾಯಾಮೃತೆ ಈ ರೀತಿಯಾಗಿರೋ ಈ ಭಾಗದಲ್ಲಿ ಗ್ರಂಥ ಭಾಗದಲ್ಲಿ ನ್ಯಾಯಾಮೃತತೆ ಈ ಗ್ರಂಥ ಭಾಗದಲ್ಲಿ ನೀವು ಕಾಣಬಹುದು ಅಂತ ಕೂಡ ರಾಯರು ಅದನ್ನು ತೋರಿಸ್ಕೊಡ್ತಾರೆ. ತರ್ಕತಾಂಡವದಲ್ಲಿ ಆಗಬೇಕಾದ್ರೆ ಉಕ್ತಂ ಚೈತ ಚಂದ್ರಿಕಾಯಾಮ್ ಅಂತಲೂ ಹೇಳ್ತಾರೆ, ವಿಸ್ತೃತಂ ಚೈತ ನ್ಯಾಯಾಮೃತೆ ಅಂತ ಕೂಡ ಹೇಳ್ತಾರೆ. ಆದ್ದರಿಂದ ನ್ಯಾಯಾಮೃತ ಮೊದಲು, ತಾತ್ಪರ್ಯ ಚಂದ್ರಿಕಾ ಎರಡನೇ ಗ್ರಂಥ, ತರ್ಕತಾಂಡವ ಅನಂತರದಲ್ಲಿ ಬರೆದಿದ್ದು ಅಂತ ಈ ರೀತಿಯಾಗಿ ಯೋಚನೆ ಮಾಡೋಕ್ಕೆ ಅವಕಾಶ ಇದೆ. ಅದರಿಂದ ಒಟ್ಟು ಈ ವ್ಯಾಸತ್ರಯಗಳು ಶ್ರೀಮದ್ ವ್ಯಾಸರಾಜ ಗುರುಸಾರ್ವಭೌಮರ ಒಂದು ಅತ್ಯದ್ಭುತವಾಗಿರುವಂತಹ ಮೇರುಕೃತಿಗಳು. ನಾ ಹಿಂದೆ ಹೇಳಿದಂತೆ ಈ ಮೂರು ಕೃತಿಗಳು ಕೂಡ ಶ್ರೀಮದ್ ಆಚಾರ್ಯರ ಶ್ರೀಮದ್ ಟೀಕಾಕೃತ್ಪಾದರ ವಾಕ್ಯಗಳ ವ್ಯಾಖ್ಯಾನ ರೂಪವೂ ಆಗಿದೆ. ಇವರೊಂದು ಸ್ವತಂತ್ರ ವಿಮರ್ಶಾತ್ಮಕವಾಗಿರೋ ಕೃತಿಯೂ ಆಗಿದೆ. ನ್ಯಾಯಾಮೃತದಲ್ಲಿ ಹೇಳಬೇಕಾದ್ರೆ ವ್ಯಾಸರಾಜರು ವಿಕ್ಷಿಪ್ತ ಸಂಗ್ರಹಾತ್ ಕ್ವಾಪ್ಯುಕ್ತಸ್ಯ ಉಪಪಾದನಾತ್ ಅನುಕ್ತ ಕಥನಾತ್ ಕ್ವಾಪಿ ಸಫಲೋಯಂ ಶ್ರಮೋಮಮ ಅಂತ ಹೇಳ್ತಾರೆ. ವಿಕ್ಷಿಪ್ತ ಸಂಗ್ರಹಾತ್ ಕ್ವಾಪಿ, ಶ್ರೀಮದ್ ಆಚಾರ್ಯರು ಶ್ರೀಮದ್ ಟೀಕಾಕೃತ್ಪಾದರು ಕೆಲವು ವಿಷಯಗಳನ್ನು ಬೇರೆ ಬೇರೆ ಗ್ರಂಥಗಳಲ್ಲಿ ನಿರೂಪಣೆ ಮಾಡ್ತಾರೆ, ಪ್ರಸಂಗಾತ್ ಅಲ್ಲಿ ನಿರೂಪಣೆ ಮಾಡಿರ್ತಾರೆ. ಅದೆಲ್ಲವೂ ಕೂಡ ವಿಕ್ಷಿಪ್ತವಾಗಿದೆ, ಕ್ರಮಬದ್ಧವಾಗಿ ನಮಗೆ ಬುದ್ಧಿಯಲ್ಲಿ ನಿಲ್ಲುವಂಥದ್ದು ಆಗುವುದಿಲ್ಲ. ಆದ್ದರಿಂದ ವಿಕ್ಷಿಪ್ತವಾಗಿರುವಂಥವುಗಳನ್ನು ನಾನು ಈ ಗ್ರಂಥದಲ್ಲಿ ಸಂಗ್ರಹ ಮಾಡ್ತೀನಿ. ಕಾಪಿ ಉಕ್ತಸ್ಯ ಉಪಪಾದನಾತ್, ಕೆಲವು ವಿಷಯಗಳನ್ನು ಈಗಾಗಲೇ ಶ್ರೀಮದ್ ಟೀಕಾಕೃತ್ಪಾದರು ಶ್ರೀಮದ್ ಆಚಾರ್ಯರು ನಿರೂಪಣೆ ಮಾಡಿದ್ದಾರೆ. ಯಾವುದು ಆ ವಿಷಯಗಳನ್ನು ಇನ್ನೂ ಸುಸ್ಪಷ್ಟವಾಗಿ ಉಪಪಾದನೆಯನ್ನು ಮಾಡ್ತೀನಿ. ಅನುಕ್ತ ಕಥನಾತ್ ಕ್ವಾಪಿ, ಕೆಲವು ವಿಷಯಗಳನ್ನು ಅವರು ಹೇಳದೆ ಬಿಟ್ಟಿದ್ದಾರೆ. ಶ್ರೀಮದ್ ಜಯತೀರ್ಥರಾಗಲಿ ಶ್ರೀಮದ್ ಆಚಾರ್ಯರಾಗಲಿ ಶಿಷ್ಯರು
ಅದನ್ನು ತಿಳ್ಕೊತಾರೆ ಅಂತ ಹೇಳಿ ಕೆಲವು ವಿಷಯಗಳನ್ನು ಬಿಟ್ಟಿದ್ದಾರೆ. ಆ ವಿಷಯಗಳನ್ನು ನಾನು ಇಲ್ಲಿ ನಿರೂಪಣೆ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಹೀಗೆ ಈ ಗ್ರಂಥವನ್ನು ನಾನು ಮಾಡುವ ಮೂಲಕ ನನ್ನ ಶ್ರಮವು ಸಫಲವಾಗಿದೆ ಅಂಥೇಳಿ ವ್ಯಾಸರಾಜರು ಒಂದು ಮಾತನ್ನು ಆಡ್ತಾರೆ. ಹಾಗೆ ನ್ಯಾಯಾಮೃತ ಗ್ರಂಥ ಅವರ ಸ್ವತಂತ್ರ ಕೃತಿ ಅಂತಾದರೂ ಕೂಡ ಶ್ರೀಮದ್ ಜಯತೀರ್ಥರ, ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ಗ್ರಂಥಗಳಿಗೆ ಒಂದು ವ್ಯಾಖ್ಯಾನವೂ ಕೂಡ ಆಗಿದೆ. ಅನೇಕ ಪ್ರಸಂಗಗಳಲ್ಲಿ ವ್ಯಾಸರಾಜರು ಅದ್ವೈತ ಮತವನ್ನು ವಿಮರ್ಶೆಯನ್ನು ಮಾಡ್ತಾ ಕೊನೆಯಲ್ಲಿ ಉಕ್ತಂ ಚೇತದ ಅನುವ್ಯಾಖ್ಯಾನೆ, ಉಕ್ತಂ ಚೇತದ ಸುಧಾಯಾಮ್ ಅಂಥೇಳಿ ಈ ರೀತಿಯಾಗಿ ಅವರು ಆ ವಿಷಯವನ್ನು ಏನು ನಿರೂಪಣೆ ಮಾಡಿದ್ದಾರೆ ಇದನ್ನು ಶ್ರೀಮದ್ ಆಚಾರ್ಯರು ತಮ್ಮ ಗ್ರಂಥದಲ್ಲಿ ಮೊದಲು ನಿರೂಪಣೆ ಮಾಡಿದ್ದಾರೆ. ಶ್ರೀಮದ್ ಜಯತೀರ್ಥರು ಯಾವ ವಿಷಯವನ್ನು ನಿರೂಪಣೆ ಮಾಡಿದ್ದಾರೆ ಅದರ ಒಂದು ವಿವರಣೆಯನ್ನು ಬಹಳ ಸ್ಪಷ್ಟವಾದ ರೀತಿಯಲ್ಲಿ ನೀಡ್ತಾ ಹೋಗ್ತಾರೆ. ಇನ್ನು ಎರಡನೇ ಗ್ರಂಥ ತಾತ್ಪರ್ಯ ಚಂದ್ರಿಕಾ. ಈ ಗ್ರಂಥವಂತೂ ಅತ್ಯಂತ ಅದ್ಭುತವಾಗಿರುವಂತಹ ಗ್ರಂಥವಾಗಿದೆ. ವ್ಯಾಸರಾಜ ಗುರು ಸಾರ್ವಭೌಮರು ಈ ಗ್ರಂಥದ ಆದಿಯಲ್ಲಿ ಎರಡು ಮಾತುಗಳನ್ನ ಹೇಳ್ತಾರೆ. ಸೂತ್ರೇ ಭಾಷ್ಯೇನು ಭಾಷ್ಯೇ ಚ ಸನ್ಯಾಯ ವಿವೃತೋ ತಥಾ ಟೀಕಾಸು ಚ ಯತಸ್ಪಷ್ಟಂ ತಚ್ಚ ಸ್ಪಷ್ಟೀಕರಿಷ್ಯತೆ. ಸೂತ್ರ, ಭಾಷ್ಯ, ವೇದವ್ಯಾಸದೇವರು ರಚನೆ ಮಾಡಿರುವಂತಹ ಬ್ರಹ್ಮಸೂತ್ರ, ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ರಚನೆ ಮಾಡಿರುವಂತಹ ಬ್ರಹ್ಮಸೂತ್ರ ಭಾಷ್ಯ ಮತ್ತು ಅನುಭಾಷ್ಯ ಅಂತ ಹೇಳಿದ್ರೆ ಅನುವ್ಯಾಖ್ಯಾನ, ಮತ್ತು ಪದ್ಮನಾಭತೀರ್ಥ ಗುರು ಸಾರ್ವಭೌಮರು ರಚನೆ ಮಾಡಿರುವಂತಹ ಸನ್ಯಾಯ ವಿವೃತಿ, ಅಷ್ಟಲ್ಲದೆ ಶ್ರೀಮದ್ ತ್ರಿವಿಕ್ರಮ ಪಂಡಿತಾಚಾರ್ಯ ರಚನೆ ಮಾಡಿರುವಂಥ ತತ್ವಪ್ರದೀಪ ಮೊದಲಾದಂತಹ ಈ ಅನೇಕ ಗ್ರಂಥಗಳೇನಿದೆ, ಅಷ್ಟಲ್ಲದೆ ಶ್ರೀಮದ್ ಜಯತೀರ್ಥ ಶ್ರೀಮತ್ ಚರಣರ ತತ್ವಪ್ರಕಾಶಿಕಾ ಗ್ರಂಥ, ಶ್ರೀಮದ್ ನ್ಯಾಯಸುಧಾ ಗ್ರಂಥಗಳೇನಿದೆ, ಈ ಗ್ರಂಥಗಳಲ್ಲಿ ನಮಗೆ ತಿಳಿಯದ ಆಗದೇ ಇರುವಂತಹ ಕೆಲವು ವಿಷಯಗಳೇನಿದೆ ಆ ವಿಷಯಗಳನ್ನು ಇಲ್ಲಿ ನಾನು ಸ್ಪಷ್ಟಪಡಿಸ್ತೀನಿ, ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀನಿ ಅಂತ ಹೇಳಿ ಅವರು ಪ್ರತಿಜ್ಞೆಯನ್ನು ಮಾಡ್ತಾರೆ. ಹೀಗೆ ಅದು ತತ್ವಪ್ರಕಾಶಿಕಾ ಗ್ರಂಥದ ಒಂದು ವ್ಯಾಖ್ಯಾನ ಹೌದು. ವ್ಯಾಖ್ಯಾನ ವ್ಯಾಜದಿಂದ ವ್ಯಾಸರಾಜ ಗುರು ಸಾರ್ವಭೌಮರು ಅದ್ವೈತ, ವಿಶಿಷ್ಟಾದ್ವೈತ ಮತ್ತು ಯಾದವ ಪ್ರಕಾಶ ಮೊದಲಾದ ಅನೇಕ ಮತಗಳನ್ನು, ಬ್ರಹ್ಮಸೂತ್ರದ ಅರ್ಥವನ್ನು ನಿರೂಪಣೆ ಮಾಡಿರುವಂತಹ ಅನೇಕ ಮತಗಳ ವಿಮರ್ಶೆಯನ್ನು ಬಹಳ ಸೂಕ್ಷ್ಮವಾಗಿ ಮಾಡ್ತಾರೆ. ಅಷ್ಟರ ಜೊತೆ ಸುಧಾ, ತತ್ವಪ್ರಕಾಶಿಕಾ ಗ್ರಂಥಗಳಲ್ಲಿ ಬರುವ ವಿರೋಧ, ತತ್ವಪ್ರದೀಪ, ಸುಧಾ, ತತ್ವಪ್ರಕಾಶಿಕ ಈ ಗ್ರಂಥಗಳಲ್ಲಿ ಸನ್ಯಾಯ ವಿವೃತ್ತಿ, ತತ್ವಪ್ರಕಾಶಿಕಾ ಗ್ರಂಥಗಳಲ್ಲಿ ಬರುವಂತಹ ವಿರೋಧಗಳು, ಈ ಎಲ್ಲ ಮಾತುಗಳ ಅಭಿಪ್ರಾಯವನ್ನು ಸ್ಪಷ್ಟಪಡಿಸುವ ಜೊತೆ ಸ್ವಮತದ ಅರ್ಥವನ್ನು ಬಹಳ ಅದ್ಭುತವಾಗಿ ಸ್ಫುಟವಾಗಿ ನಿರೂಪಣೆ ಮಾಡ್ತಾ ಹೋಗ್ತಾರೆ ವ್ಯಾಸರಾಜ ಗುರು ಸಾರ್ವಭೌಮರು. ಮೂರನೇ ಗ್ರಂಥ ತರ್ಕತಾಂಡವ. ಈ ಗ್ರಂಥದಲ್ಲಿ ವ್ಯಾಸರಾಜ ಗುರು ಸಾರ್ವಭೌಮರು ನ್ಯಾಯಶಾಸ್ತ್ರದ ಒಂದು ವಿಮರ್ಶೆಯನ್ನು ಬಹಳ ಸೂಕ್ಷ್ಮವಾಗಿ ಮಾಡ್ತಾ ಹೋಗ್ತಾರೆ. ಏನು ನವೀನ ನ್ಯಾಯ ಅಂಥೇಳಿ, ನವೀನ ನ್ಯಾಯ ಕರ್ತೃ ಅಂತ ಪ್ರಸಿದ್ಧನಾಗಿರುವಂಥವನು ಗಂಗೇಶೋಪಾಧ್ಯಾಯರು, ಅವರು ರಚನೆ ಮಾಡಿರುವಂಥ ತತ್ವಚಿಂತಾಮಣಿಯ ವಿಮರ್ಶೆಯನ್ನು ಹಂತ ಹಂತದಲ್ಲಿಯೂ ಕೂಡ ಅನೇಕ ವಿಷಯಗಳನ್ನು ಆಧರಿಸಿ ಮಾಡ್ತಾ ಹೋಗ್ತಾರೆ. ಅಷ್ಟು ಮಾತ್ರ ಅಲ್ಲ, ಉದಯನಾಚಾರ್ಯರ ಗ್ರಂಥಗಳ ವಿಮರ್ಶೆ, ಮತ್ತು ಯಜ್ಞಪತಿಯ ಗ್ರಂಥಗಳ ವಿಮರ್ಶೆ, ಪಕ್ಷಧರ ಮಿಶ್ರಣ ಗ್ರಂಥಗಳ ವಿಮರ್ಶೆ, ಈ ರೀತಿಯಾಗಿ ಅನೇಕ ನ್ಯಾಯಶಾಸ್ತ್ರದ ಗ್ರಂಥಗಳ ವಿಮರ್ಶೆಯನ್ನು ಮಾಡಿ ಪ್ರಮಾಣ ಶಾಸ್ತ್ರಗಳಲ್ಲಿ ಅತ್ಯುತ್ತಮವಾಗಿರುವಂತಹದ್ದು ಶ್ರೀಮದ್ ಆಚಾರ್ಯರ ನಿರೂಪಣೆ ಮಾಡಿರುವಂತಹ ಪ್ರಮಾಣ ಶಾಸ್ತ್ರವೇ ಆಗಿದೆ ಅಂತ ಹೇಳಿ ವ್ಯಾಸರಾಜ ಗುರು ಸಾರ್ವಭೌಮರು ಆ ತರ್ಕತಾಂಡವ ಗ್ರಂಥದಲ್ಲಿ ನಿರೂಪಣೆ ಮಾಡಿದ್ದಾರೆ. ಇಲ್ಲಿ ದ್ವೈತಾದ್ವೈತ ಪ್ರಪಂಚಕ್ಕೆ ವ್ಯಾಸರಾಜರು ಯಾವ ರೀತಿಯಾಗಿ ಅವರು
ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ನೋಡೋದಾದರೆ ಅದನ್ನು ಒಬ್ಬರು ಅದ್ವೈತಿಗಳು ಸ್ಮರಣೆ ಮಾಡ್ತಾರೆ. ಅನಂತಕೃಷ್ಣ ಶಾಸ್ತ್ರಿಗಳು ಅಂಥೇಳಿ ಬಹಳ ಪ್ರಸಿದ್ಧರಾಗಿರುವಂತಹ ಅದ್ವೈತ ವಿದ್ವಾಂಸರು. ಕಲ್ಕತ್ತಾ ಯೂನಿವರ್ಸಿಟಿಯಲ್ಲಿ ಅವರು ಪ್ರಾಧ್ಯಾಪಕರಾಗಿ ಅವರು ಕಾರ್ಯವನ್ನು ಸಲ್ಲಿಸ್ತಿದ್ದಂಥವರು ಅದ್ವೈತ ಸಿದ್ಧಿಯ ಮುದ್ರಣವನ್ನು ಮಾಡಿದ್ದಾರೆ, ಪ್ರಕಾಶನವನ್ನು ಮಾಡಿದ್ದಾರೆ. ಆ ಅದ್ವೈತ ಸಿದ್ಧಿ ಪುಸ್ತಕದ ಮುನ್ನುಡಿಯಲ್ಲಿ ಬಹಳ ಅದ್ಭುತವಾಗಿರುವಂಥ ಮಾತುಗಳನ್ನು ಆಡ್ತಾರೆ. ನಾವು ಅವಶ್ಯವಾಗಿ ವ್ಯಾಸರಾಜರಿಗೆ ಚಿರಋಣಿಗಳು ಅಂಥೇಳಿ ಒಂದು ಮಾತನ್ನು ಕೂಡ ಅವರು ಆಡೋದನ್ನು ನಾವು ಕಾಣಬಹುದು. ಯಾಕೆ ಅಂತ ಕೇಳಿದರೆ ಅವರು ಹೇಳೋದು, ಅದ್ವೈತ ಮತದ ಅನೇಕ ಗ್ರಂಥಗಳನ್ನು ಏಕತ್ರ ಕ್ರೋಢೀಕರಿಸಿ ಅದರ ವಿಮರ್ಶೆ ಮಾಡಿದ್ದಾರೆ ವ್ಯಾಸರಾಜರು. ಇದರಿಂದ ಅದ್ವೈತ ಮತ ಏನು ಬೇರೆ ಬೇರೆ ಗ್ರಂಥಗಳಲ್ಲಿ ಅನೇಕ ವಿಷಯಗಳನ್ನು ವಿಕ್ಷಿಪ್ತವಾಗಿ ಅವರ ಗ್ರಂಥಗಳಲ್ಲಿ ನಾವು ನೋಡ್ತೀವಿ, ಅದೆಲ್ಲವೂ ಕೂಡ ನಮಗೆ ಈ ಒಂದೇ ಗ್ರಂಥವಾದ ನ್ಯಾಯಾಮೃತ ಗ್ರಂಥದಲ್ಲಿ ನಮಗೆ ಸಿಗ್ತಾ ಇದೆ. ಇದುವರೆಗೂ ಯಾವ ಅದ್ವೈತಿಗಳು ಕೂಡ ಈ ಕೆಲಸವನ್ನು ಮಾಡಿರಲಿಲ್ಲ. ಪಂಚಪಾದಿಕ ಆಗ್ಬೋದು, ವಿವರಣ ಆಗ್ಬೋದು, ಬಾಮತಿ ಅಥವಾ ಚಿತ್ಸುಕಿ, ಈ ರೀತಿಯಾದ ಅನೇಕ ಅದ್ವೈತ ಗ್ರಂಥಗಳಲ್ಲಿ ಅವರವರ ಅನೇಕ ಮತಭೇದವನ್ನು ನಾವು ಕಾಣಬಹುದು. ಆದರೆ ಈ ಎಲ್ಲ ಮತಗಳನ್ನು ಕೂಡ ಏಕತ್ರ ಕ್ರೋಢೀಕರಿಸ್ಕೊಟ್ಟಿದ್ದಾರೆ ವ್ಯಾಸರಾಜರು. ಇದರಿಂದ ನಮಗೆ ಅದ್ವೈತದ ಒಂದು ಸ್ಪಷ್ಟವಾದ ಪರಿಕಲ್ಪನೆ ನಮಗೆ ಬರುತ್ತೆ. ಅದನ್ನು ತಂದುಕೊಟ್ಟಿದ್ದಾರೆ ವ್ಯಾಸರಾಜ ಗುರು ಸಾರ್ವಭೌಮರು. ಅವರಿಗೆ ನಾವು ಕೃತಜ್ಞರಾಗಿದ್ದೇವೆ ಅಂತ ಹೇಳಿ ಪರಮತೀಯರು ಕೂಡ ಈ ರೀತಿಯಾಗಿ ವ್ಯಾಸರಾಜ ಗುರು ಸಾರ್ವಭೌಮರನ್ನು ಕೊಂಡಾಡಿದ್ದಾರೆ. ಇದು ಅತ್ಯದ್ಭುತವಾಗಿರುವಂತಹ ಒಂದು ವ್ಯಾಸರಾಜ ಗುರು ಸಾರ್ವಭೌಮರ ಒಂದು ಅನುಗ್ರಹ ನಮ್ಮ ಮೇಲೆ ಆಗಿರುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಪರಮತವನ್ನು ನಾವು ಯಾವಾಗ ಸ್ಪಷ್ಟವಾಗಿ ಅರ್ಥ ಮಾಡ್ಕೊತೀವಿ, ತದನಂತರದಲ್ಲಿ ಅದರ ವಿಮರ್ಶೆಯನ್ನು ಮಾಡೋಕ್ಕೆ ನಮಗೆ ಅನುಕೂಲವಾಗುತ್ತೆ. ಆ ದೃಷ್ಟಿಯಲ್ಲಿ ವ್ಯಾಸರಾಜ ಗುರು ಸಾರ್ವಭೌಮರು ನ್ಯಾಯಾಮೃತ ಆಗ್ಬೋದು, ಚಂದ್ರಿಕಾ ಆಗ್ಬೋದು, ತರ್ಕತಾಂಡವಾಗ್ಬೋದು, ಈ ಮೂರೂ ಗ್ರಂಥಗಳಲ್ಲಿ ಪರಮತವನ್ನು ವಿಮರ್ಶೆ ಮಾಡುವ ಮುನ್ನ ಅವರು ಪರಮತದ ಅರ್ಥವನ್ನು ಬಹಳ ಸ್ಫುಟವಾಗಿ, ಬಹಳ ಗಂಭೀರವಾಗಿ ಆ ವಿಷಯಗಳನ್ನು ನಿರೂಪಣೆ ಮಾಡ್ತಾ ಹೋಗ್ತಾರೆ. ಆವಾಗ ನಮಗೆ ಆ ಪರಮತದ ಅರ್ಥ ಏನು ಅಂತ ಗೊತ್ತಾಗತ್ತೆ. ತದನಂತರದಲ್ಲಿ ಅವರು ಹೇಳುವಂತಹ ಒಂದೊಂದು ಯುಕ್ತಿಗಳು ಕೂಡ ಇನ್ನೂ ರೋಚಕವಾಗಿರುವಂಥದ್ದು. ನ್ಯಾಯಾಮೃತದಲ್ಲಂತೂ ಅನೇಕ ಪ್ರಸಂಗಗಳಲ್ಲಿ, ಒಟ್ಟು ನ್ಯಾಯಾಮೃತದಲ್ಲಿ 4 ಪರಿಚ್ಛೇದಗಳು ಇದೆ. ಪರಿಚ್ಛೇದ ಅಂತ ಹೇಳಿದ್ರೆ ಅದೊಂದು ವಿಭಾಗ, ಒಂದಿಷ್ಟು ಪ್ರಕರಣಗಳ ವಿಭಾಗವನ್ನು ಪರಿಚ್ಛೇದ ಅಂತ ಕರೀತಾ ಹೋಗ್ತಾರೆ. ಪ್ರಥಮ ಪರಿಚ್ಛೇದ, ದ್ವಿತೀಯ ಪರಿಚ್ಛೇದ, ತೃತೀಯ ಪರಿಚ್ಛೇದ, ಚತುರ್ಥ ಪರಿಚ್ಛೇದ ಅಂತ ಹೇಳಿ ಒಟ್ಟು ಈ ರೀತಿ 4 ಪರಿಚ್ಛೇದಗಳಿವೆ. ಒಂದೊಂದು ಪರಿಚ್ಛೇದಗಳಲ್ಲೂ ಕೂಡ ವ್ಯಾಸರಾಜರು ಅದ್ವೈತ ಮತದ ವಿಮರ್ಶೆಯನ್ನು ಹಂತ ಹಂತವಾಗಿ ನಿರೂಪಣೆ ಮಾಡ್ತಾ ಹೋಗ್ತಾರೆ. ಒಬ್ಬ ವಿದ್ಯಾರ್ಥಿಗೆ ಯಾವ ರೀತಿಯಾಗಿ ದ್ವೈತಾದ್ವೈತ ವಾದವನ್ನು ತಿಳ್ಕೊಬೇಕು ಅಂತ ಬಂದ ವಿದ್ಯಾರ್ಥಿ ಅವನು ಹೇಗೆ ಬುದ್ಧಿಯಲ್ಲಿ ಸುಲಭವಾಗಿ ಅದು ಕೂಡುವಂತೆ ಆ ವಿಷಯಗಳ ನಿರೂಪಣೆಯನ್ನು ಮಾಡ್ತಾ ಹೋಗ್ತಾರೆ. ಮಿಥ್ಯಾತ್ವದ ವಿಷಯ ಆಗ್ಬೋದು, ದೃಶ್ಯತ್ವ ಹೇತುವಿನ ವಿಚಾರ ಆಗ್ಬೋದು, ದೃಗ್ದೃಶ್ಯ ಸಂಬಂಧ ಅನುಪಪತ್ತಿಯನ್ನು ನಿರೂಪಣೆ ಮಾಡುವ ವಿಚಾರ, ಪ್ರತಿಕರ್ಮ ವ್ಯವಸ್ಥಾ ಭಂಗದ ನಿರೂಪಣೆ, ಹೀಗೆ ಅನೇಕ ವಿಚಾರಗಳು ನಾವು ನ್ಯಾಯಾಮೃತದಲ್ಲಿ ಕಾಣಬಹುದು. ಈ ಅದ್ವೈತಿಗಳ ಗ್ರಂಥ ಏನು ಬಹಳ ವಿಸ್ತೃತವಾಗಿದೆ, ಆ ಎಲ್ಲ ಗ್ರಂಥಗಳನ್ನು ಏಕತ್ರ ಸಂಗ್ರಹ ಮಾಡೋದ್ರ ಜೊತೆಗೆ ಅವರ ಮುಖ್ಯವಾದ ಅಭಿಪ್ರಾಯವನ್ನು ಕೂಡ ವ್ಯಾಸರಾಜರು ತೋರಿಸ್ಕೊಡ್ತಾರೆ ಸೂಕ್ಷ್ಮವಾಗಿ. ಆ ಅಭಿಪ್ರಾಯವನ್ನು ಇಟ್ಕೊಂಡು ಅವರ ವಿಮರ್ಶೆಯನ್ನು ಕೂಡ, ಆ ಗ್ರಂಥಗಳ ವಿಮರ್ಶೆಯನ್ನು ಮಾಡ್ತಾರೆ. ಇದು ನಮಗೆ ವಿದ್ಯಾರ್ಥಿಗಳಿಗೆ, ಓದುವಂಥವರಿಗೆ ಬಹಳ ಅನುಕೂಲವಾದದ್ದು. ಹೀಗೆ ಅದ್ವೈತ ಮತವನ್ನು ವಿಮರ್ಶೆ ಮಾಡಬೇಕಾದ್ರೆ ಕೇವಲ ಸ್ವಬುದ್ಧಿಯಿಂದ ಅನೇಕ ಯುಕ್ತಿಗಳನ್ನು ಹೇಳೋದು ಅಲ್ಲದೆ, ಶ್ರೀಮದ್ ಆಚಾರ್ಯರು, ಶ್ರೀಮದ್ ಟೀಕಾಕೃತ್ಪಾದರು ತೋರಿಸ್ಕೊಟ್ಟಿರುವಂತಹ ಯುಕ್ತಿಗಳನ್ನು ಬಳಸಿಕೊಂಡು ಪರಮತವನ್ನು ವಿಮರ್ಶೆ ಮಾಡ್ತಾ ಹೋಗ್ತಾರೆ. ಇದೊಂದು ವೈಶಿಷ್ಟ್ಯ. ಇನ್ನೊಂದು ವೈಶಿಷ್ಟ್ಯ ಏನಂತ ಹೇಳಿದ್ರೆ,
ಪೂರ್ವಮೀಮಾಂಸಾ, ನ್ಯಾಯ, ವ್ಯಾಕರಣ, ಪ್ರಾಭಾಕರ ಮತದ ಗ್ರಂಥಗಳು, ಈ ಗ್ರಂಥಗಳನ್ನು, ಆ ಗ್ರಂಥೋಕ್ತವಾಗಿರುವಂತಹ ನ್ಯಾಯಗಳನ್ನು ಎಲ್ಲವನ್ನೂ ಕೂಡ ಆಧರಿಸಿ ಅದ್ವೈತ ಮತದ ವಿಮರ್ಶೆಯನ್ನು ಮಾಡುವಂಥದ್ದು ಇದೊಂದು ಬಹಳ ವೈಶಿಷ್ಟ್ಯವನ್ನು ನಾವಿಲ್ಲಿ ಗಮನಿಸಬೇಕು. ಯಾಕೆ ಅಂತ ಹೇಳಿದ್ರೆ, ಪರಮತದ ವಿಮರ್ಶೆ ಅಂತ ಹೇಳಿದ್ರೆ ಕೇವಲ ಅವರ ಯುಕ್ತಿಗಳನ್ನು ನಿರೂಪಣೆ ಮಾಡಿ ಅದಕ್ಕೆ ದೋಷ ಹೇಳೋದು ಮಾತ್ರ ಅಲ್ಲದೆ, ಆ ದೋಷಗಳನ್ನು ಹೇಳಬೇಕಾದ್ರೆ ಬೇರೆ ಮತದಲ್ಲಿ ಸಂವಾದವನ್ನು ಕೂಡ ತೋರಿಸ್ತಾರೆ. ಉದಾಹರಣೆಗೆ, ನಮ್ಮ ಮತದಲ್ಲಿ ಪ್ರತ್ಯಕ್ಷಕ್ಕೆ ಪ್ರಾಬಲ್ಯವನ್ನು ಹೇಳುವಂತಹ ಒಂದು ಪ್ರಸಂಗ ಬರುತ್ತೆ. ಮಾಯಾವಾದಿಗಳು ಜಗತ್ತನ್ನು ಮಿಥ್ಯಾ ಅಂತ ಕರೀತಾರೆ. ಜಗತ್ತು ಮಿಥ್ಯಾ ಅಂತ ಹೇಗೆ ಗೊತ್ತಾಗತ್ತೆ ಅಂತ ಹೇಳಿದ್ರೆ ಅನುಮಾನದಿಂದ ಗೊತ್ತಾಗತ್ತೆ ಅಂತ ಹೇಳಿ ಅದ್ವೈತಿಗಳು ಹೇಳ್ತಾರೆ. ನಾವು ದ್ವೈತಿಗಳು, ತತ್ವವಾದಿಗಳು ಹೇಳುವಂಥದ್ದು ಇಲ್ಲ, ಜಗತ್ತು ಸತ್ಯ ಅಂತ ಹೇಳಿ. ಜಗತ್ತು ಸತ್ಯ ಅಂತ ಹೇಗೆ ಗೊತ್ತಾಗತ್ತೆ? ಪ್ರತ್ಯಕ್ಷದಿಂದ ನಾವು ನೋಡ್ತಾ ಇದ್ದೀವಿ. ನಮ್ಮ ಕಣ್ಣು ಮುಂದೆ ಪುಸ್ತಕ ಇದೆ, ಅಥವಾ ಪೆನ್ ಇದೆ, ಪೆನ್ಸಿಲ್ ಇದೆ, ಹೀಗೆ ಅನೇಕ ವಸ್ತುಗಳೇನಿದೆ ಅದೆಲ್ಲವೂ ಕೂಡ ಸತ್ಯವಾಗಿದೆ. ಇದು ನಮಗೆ ಅನುಭೂತವಾದಂತಹ ವಿಷಯ. ಆದ್ದರಿಂದ ಪ್ರತ್ಯಕ್ಷದಿಂದ ಜಗತ್ತಿನ ಸತ್ಯತ್ವ ನಮಗೆ ತಿಳಿತಾ ಇದೆ ಅಂಥೇಳಿ ತತ್ವವಾದಿಗಳು ಹೇಳುವಂತಹ ವಿಷಯ. ಈ ಥರ ಒಂದು ವಾದ ಪ್ರಸಂಗ ಪ್ರಾಪ್ತವಾಗಿದೆ. ಜಗತ್ತು ಸತ್ಯನೋ ಮಿಥ್ಯಾನೋ ಅಂಥೇಳಿ ನಾವು ವಿಮರ್ಶೆ ಮಾಡಬೇಕಾಗಿದೆ. ಒಬ್ಬರು ಅನುಮಾನ ಎಂಬ ಪ್ರಮಾಣವನ್ನು ಆಧರಿಸಿ ಜಗತ್ತನ್ನು ಸುಳ್ಳು ಅಂತ ಹೇಳ್ತಿದ್ದಾರೆ, ಮಿಥ್ಯಾ ಅಂತ ಹೇಳ್ತಿದ್ದಾರೆ. ಇನ್ನೊಂದು ಮತದವರು ಪ್ರತ್ಯಕ್ಷವನ್ನು ಆಧರಿಸಿ ಜಗತ್ತನ್ನು ಸತ್ಯ ಅಂತ ಹೇಳ್ತಿದ್ದಾರೆ. ಯಾವುದನ್ನು ನಾವು ಇವಾಗ ಗ್ರಹಣ ಮಾಡಬೇಕು ಅಂತ ಒಂದು ವಿಚಾರ ಪ್ರಸಕ್ತವಾದಾಗ, ಪ್ರತ್ಯಕ್ಷವು ಪ್ರಬಲವಾಗಿದೆ, ಎಲ್ಲ ಪ್ರಮಾಣಗಳಿಗಿಂತ ಪ್ರತ್ಯಕ್ಷವು ಪ್ರಬಲವಾಗಿದೆ ಅಂತ ನಿರೂಪಣೆ ಮಾಡಿ, ಅಂತಹ ಪ್ರತ್ಯಕ್ಷದಿಂದ ಸಿದ್ಧವಾಗಿದೆ ಜಗತ್ತಿನ ಸತ್ಯತ್ವ, ಆದ್ದರಿಂದ ಜಗತ್ತು ಸತ್ಯನೇ ಆಗಿದೆ, ಹೊರತು ಮಿಥ್ಯೆ ಅಲ್ಲ ಅಂಥೇಳಿ ವ್ಯಾಸರಾದ ಸಮರ್ಥನೆ ಮಾಡ್ತಾ ಹೋಗ್ತಾರೆ. ಬಹಳ ಸೂಕ್ಷ್ಮವಾದ ವಿಷಯಗಳಲ್ಲಿ ಇದೆ ನಿರೂಪಣೆ ಮಾಡುವಂಥದ್ದು. ಸ್ಥೂಲವಾಗಿ ಹೀಗೆ ನಾವು ತಿಳ್ಕೊಬಹುದು. ಅಲ್ಲಿ ಈ ಪ್ರತ್ಯಕ್ಷದ ಪ್ರಾಬಲ್ಯ, ಪ್ರತ್ಯಕ್ಷನೇ ಪ್ರಬಲ ಅಂತ ಹೆಂಗೆ ತಿಳ್ಕೊಳ್ಳೋದು ಅಂತ ಹೇಳಿದ್ರೆ, ಅದಕ್ಕೆ ಉಪಕ್ರಮಾದಿ ನ್ಯಾಯಗಳನ್ನು ಬಳಸೋದು ಅಂತ ವ್ಯಾಸರಾದರು ಅದಕ್ಕಂತಲೇ ಒಂದು ಪ್ರಕರಣವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ಪೂರ್ವಮೀಮಾಂಸಾ ಶಾಸ್ತ್ರದಲ್ಲಿ ಜೈಮಿನಿ ಮೊದಲಾಗಿರುವಂತಹ ಆ ಶಾಸ್ತ್ರದವರು ಅವರು ಅನೇಕ ನ್ಯಾಯಗಳನ್ನು ಹೇಳಿದ್ದಾರೆ. ನ್ಯಾಯಗಳು ಅಂತ ಹೇಳಿದರೆ ಯುಕ್ತಿಗಳು ಅಂತ ಅರ್ಥ ಮಾಡ್ಕೊಬೋದು. ಆ ಯುಕ್ತಿಗಳನ್ನು ಇಲ್ಲಿಗೆ ಬಳಸ್ಕೊಂಡು ಪ್ರತ್ಯಕ್ಷ ಪ್ರಬಲ ಅಂಥೇಳಿ ವ್ಯಾಸರಾದರು ಸಮರ್ಥನೆ ಮಾಡಿ, ಆ ಪ್ರತ್ಯಕ್ಷದಿಂದ ಸಿದ್ಧವಾದ ಜಗತ್ತಿಗೆ ಸತ್ಯತ್ವವನ್ನು ಸಮರ್ಥನೆ ಮಾಡ್ತಾ ಹೋಗ್ತಾರೆ. ಹೀಗೆ ನ್ಯಾಯಾಮೃತದಲ್ಲಿ ಅನೇಕ ಪ್ರಕರಣಗಳಿದೆ. ಇದೊಂದು ಅತ್ಯಂತ ವಿಶಿಷ್ಟವಾಗಿರುವಂತಹ ಒಂದು ಕೃತ್ಯ. ಯಾಕೆ ಅಂತ ಹೇಳಿದ್ರೆ, ಅವರು ಈ ರೀತಿಯಾಗಿ ವಿಮರ್ಶೆಯನ್ನು ಮಾಡಬೇಕು ಅಂತಾದರೆ ಬೇರೆ ಎಲ್ಲ ಶಾಸ್ತ್ರಗಳಲ್ಲೂ ಕೂಡ ತಲಸ್ಪರ್ಶಿಯಾಗಿರುವಂತಹ ಪಾಂಡಿತ್ಯವನ್ನು ಪಡ್ಕೊಂಡವರೇ ಆಗಬೇಕು. ಹಾಗೆ ವ್ಯಾಸರಾಜ ಗುರು ಸಾರ್ವಭೌಮರು ನ್ಯಾಯಾಮೃತ ಗ್ರಂಥದಲ್ಲಿ ಅದ್ವೈತ ಮತವನ್ನು ಬಹಳ ಸೂಕ್ಷ್ಮವಾಗಿ ಪರಶಾಸ್ತ್ರದ ನ್ಯಾಯಗಳನ್ನು ಬಳಸ್ಕೊಂಡು ಅವರು ವಿಮರ್ಶೆಯನ್ನು ಮಾಡ್ತಾರೆ. ಇನ್ನು ತಾತ್ಪರ್ಯ ಚಂದ್ರಿಕಾ ಗ್ರಂಥದಲ್ಲೂ ಕೂಡ ಇದೇ ರೀತಿಯಾಗಿ ಶಾಂಕರ ಭಾಷ್ಯದ ಅರ್ಥವನ್ನು ಬಹಳ ಸ್ಫುಟವಾಗಿ ನಿರೂಪಣೆ ಮಾಡ್ತಾರೆ ವ್ಯಾಸರಾಜರು. ಅದರಲ್ಲೂ ಕೂಡ ಶಾಂಕರ ಭಾಷ್ಯದ ಅರ್ಥ ಅಂತ ಹೇಳಿದರೆ ಅದರ ವ್ಯಾಖ್ಯಾನವಾಗಿರುವಂತಹ ಭಾಮತಿ, ವಿವರಣ, ಇದಕ್ಕೆ ಅನುಗುಣವಾಗಿರುವಂತಹ ಆ ಅರ್ಥವನ್ನು ಬಹಳ ಸುಂದರವಾದ ಭಾಷೆಯಲ್ಲಿ ವ್ಯಾಸರಾಜರು ಮೊದಲಿಗೆ ಅನುವಾದವನ್ನು ಮಾಡ್ತಾರೆ. ಅನುವಾದವನ್ನು ಮಾಡಿ ಆ ಒಂದು ಭಾಷ್ಯದಲ್ಲಿ ಹೇಳಿರುವಂಥ ಅರ್ಥದ ವಿಮರ್ಶೆಯನ್ನು ಕ್ರಮವಾಗಿ ವ್ಯಾಸರಾಜರು ಮಾಡ್ತಾರೆ. ಆ ಸಂದರ್ಭದಲ್ಲೂ ಕೂಡ ಈ ಪೂರ್ವಮೀಮಾಂಸಾ ಗ್ರಂಥದ ನ್ಯಾಯಗಳನ್ನು ಬಳಸ್ಕೊಳ್ಳೋದಾಗಲಿ, ನ್ಯಾಯಶಾಸ್ತ್ರದ ಅನೇಕ ನ್ಯಾಯಗಳನ್ನು ಇಲ್ಲಿ ಬಳಸ್ಕೊಂಡು ಆ ಗ್ರಂಥಗಳ ವಿಮರ್ಶೆಯನ್ನು ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ವಿಶಿಷ್ಟಾದ್ವೈತ ಮತದ ಯಾವ ಭಾಷ್ಯ ಇದೆ, ರಾಮಾನುಜೀಯ ಭಾಷ್ಯ ಇದೆ, ಅದರ ವ್ಯಾಖ್ಯಾನ ಶ್ರುತಪ್ರಕಾಶ, ತದನುಗುಣವಾಗಿರುವಂಥ ಅರ್ಥವನ್ನು ಕೂಡ ವ್ಯಾಸರಾಜರು
ವಿಮರ್ಶೆ ಮಾಡ್ತಾ ಹೋಗ್ತಾರೆ. ಹೀಗೆ ಅವರು ಈ ವಿಮರ್ಶೆ ಮಾಡೋಕ್ಕಿಂತ ವಿಮರ್ಶೆ ಮಾಡ್ತೀನಿ ಅಂತಲೇ ಪ್ರತಿಜ್ಞೆ ಮಾಡಿದ್ದಾರೆ ಚಂದ್ರಿಕಾ ಗ್ರಂಥದಲ್ಲಿ. ಪ್ರತಿಸೂತ್ರಂ ಪ್ರಕಾಶ್ಯತೆ ಘಟನಾ ಘಟನೆ ಮಯ ಸ್ವೀಯಾನ್ಯ ಪಕ್ಷಯೋ ಸಮ್ಯಕ್ ವಿಧಾಂಕುರುವಂತು ಸೂರಯ. ಒಟ್ಟು 564 ಬ್ರಹ್ಮಸೂತ್ರಗಳೇನಿವೆ ಆ ಎಲ್ಲ ಬ್ರಹ್ಮಸೂತ್ರಗಳ ಅರ್ಥವನ್ನು ನಾನು ಸ್ಫುಟವಾಗಿ ನಿರೂಪಣೆ ಮಾಡ್ತೀನಿ ಅಂತ ನಾನು ಪ್ರತಿಜ್ಞೆ ಮಾಡ್ತಾರೆ. ಪ್ರತಿಸೂತ್ರಂ ಪ್ರಕಾಶ್ಯತೆ ಘಟನಾ ಘಟನೆ ಭಯ ಸ್ವೀಯಾನ್ಯ ಪಕ್ಷಯೋ, ನಮ್ಮ ಮತದಲ್ಲಿ ನಾವು ಹೇಳುವಂತಹ, ಅಂದರೆ ಶ್ರೀಮದ್ ಆಚಾರ್ಯರು ಶ್ರೀಮದ್ ಟೀಕಾಕೃತ್ಪಾದರು ಹೇಳಿರುವಂತಹ ಅರ್ಥವೇ ಸರಿಯಾದದ್ದು, ಬೇರೆ ಮತದಲ್ಲಿ ನಿರೂಪಣೆ ಮಾಡಿರುವಂತಹ ಅರ್ಥವು ವಿಮರ್ಶನೀಯವಾದದ್ದು ಅಂತ ಹೇಳಿ ಈ ಒಂದು ವಿಷಯವನ್ನು ವ್ಯಾಸರಾದರು ತಮ್ಮ ತಾತ್ಪರ್ಯ ಚಂದ್ರಿಕಾ ಗ್ರಂಥದಲ್ಲಿ ಬಹಳ ಸ್ಫುಟವಾಗಿ ನಿರೂಪಣೆ ಮಾಡ್ತಾ ಹೋಗ್ತಾರೆ. ಇಲ್ಲೊಂದು ಪ್ರಶ್ನೆ ಏನು ಬರ್ಬೋದು, ಯಾಕೆ ಈ ರೀತಿಯಾಗಿ ವಿಮರ್ಶೆ ಮಾಡಬೇಕು? ನ್ಯಾಯಾಮೃತ ಆಗಲಿ ಅಥವಾ ತಾತ್ಪರ್ಯ ಚಂದ್ರಿಕಾ ಗ್ರಂಥ, ತರ್ಕತಾಂಡವ ಗ್ರಂಥಗಳಾಗ್ಬೋದು, ಈ ಗ್ರಂಥಗಳ ಪ್ರಸಕ್ತಿ ಏನಿದೆ? ಮೊದಲಿಗೆ ಗ್ರಂಥಗಳನ್ನು ನಾವು ನಮ್ಮ ಮತದ ಅರ್ಥವನ್ನು ನಮ್ಮ ಗ್ರಂಥಗಳ ಅಧ್ಯಯನ ಮಾಡುವ ಮೂಲಕ ತಿಳ್ಕೊಂಡ್ರೆ ಸಾಕು. ಪರಮತದ ವಿಮರ್ಶೆಯನ್ನು ಯಾಕೆ ಮಾಡುವಂತಹ ಒಂದು ಪ್ರಸಕ್ತಿ ಇದೆ ಅಂತ ಅನೇಕರ ಪ್ರಶ್ನೆ ಇದ್ದೇ ಇದೆ ಮನಸ್ಸಿನಲ್ಲಿ. ನಿಮ್ಮ ಮತದ ಅರ್ಥನ ಹೇಳಿ ಸಾಕು, ಬೇರೆಯವ್ರ ಮತದ ಬಗ್ಗೆ ನೀವ್ಯಾಕೆ ವಿಮರ್ಶೆ ಮಾಡ್ತೀರಾ? ಅದೆಲ್ಲ ಮಾಡಬಾರ್ದು, ಅದರಿಂದ ಅನೇಕ ಕಲಹಗಳು ಉಂಟಾಗತ್ತೆ, ಸಮಾಜದಲ್ಲಿ ಒಡಕುಂಟಾಗಬಹುದು ಅಂಥೇಳಿ ಕೆಲವರ ಪ್ರಶ್ನೆಗಳು, ಜಿಜ್ಞಾಸೆಗಳಿವೆ. ಅದಕ್ಕೆಲ್ಲ ಒಂದೇ ಉತ್ತರ. ವ್ಯಾಸರಾಜ ಗುರು ಸಾರ್ವಭೌಮರು ಯಾವ ತಮ್ಮ ಗ್ರಂಥಗಳಲ್ಲೂ ಕೂಡ ಒಬ್ಬ ವ್ಯಕ್ತಿಯ ವಿಮರ್ಶೆಯನ್ನು ಮಾಡಿಲ್ಲ ಹೊರತು ವಿಷಯನಿಷ್ಠವಾಗಿ ಅವರು ವಿಷಯಗಳ ಮಾತ್ರ ವಿಮರ್ಶೆಯನ್ನು ಮಾಡ್ತಾ ಹೋಗ್ತಾರೆ. ಆದ್ದರಿಂದ ಈ ರೀತಿಯಾದಂತಹ ವಿಮರ್ಶೆ ಕ್ರಮದಿಂದ ನಮ್ಮ ಬುದ್ಧಿ ಸ್ಫುಟವಾಗತ್ತೆ. ಕೇವಲ ಸ್ವಸಿದ್ಧಾಂತವನ್ನು ಮಾತ್ರ ಅರ್ಥ ಮಾಡ್ಕೊಳ್ತೀವಿ ಅಂತ ಕೂತ್ಕೊಂಡ್ರೆ ಆ ದಾರ್ಢ್ಯ ಉಂಟಾಗೋದಿಲ್ಲ. ನಾವು ಹೇಳುವಂತಹ ಸಿದ್ಧಾಂತದ ಅರ್ಥವೇ ಸರಿಯಾದದ್ದು ಅಂತ ಹೇಳಿ ನಮಗೆ ನಿಶ್ಚಯ ಆಗಬೇಕು ಅಂತಾದರೆ ಪರಮತದ ವಿಮರ್ಶೆ ಮಾಡುವ ಮೂಲಕ ಸ್ವಮತದ ಅರ್ಥವನ್ನು ತಿಳ್ಕೊಂಡಾಗ ಮಾತ್ರ ಸ್ವಮತದಲ್ಲಿ ನಮಗೆ ದಾರ್ಢ್ಯ ಉಂಟಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಶ್ರೀಮದಾಚಾರ್ಯ ಹೇಳಿರುವಂಥ ಅರ್ಥನೂ ಕೂಡ ಯಾಕೆ ತಪ್ಪಾಗಿರಬಾರ್ದು? ಅದರಲ್ಲೂ ಏನಾದ್ರು ಸಮಸ್ಯೆಗಳಿರಬಹುದಾ? ಈ ಥರ ಸಮಸ್ಯೆ ಇರ್ಬೋದು ಅಂಥೇಳಿ ನಾವು ಅಲ್ಲಿ ಸಂಶಯ ಪಡುವಂಥ ಒಂದು ಪ್ರಸಂಗ ಬಂದರೆ ಸಿದ್ಧಾಂತದಲ್ಲಿ ದಾರ್ಢ್ಯ ಉಂಟಾಗೋದಿಲ್ಲ. ಆ ದಾರ್ಢ್ಯ ಉಂಟಾಗಬೇಕು ಅಂತಾದರೆ ಪರಮತದ ಅರ್ಥಗಳನ್ನು ನಾವು ವಿಮರ್ಶೆ ಮಾಡಲೇಬೇಕು. ಆ ದೃಷ್ಟಿಯಿಂದ ಇದು ಶ್ರೀಮದ್ ಆಚಾರ್ಯರು ಹಾಕೊಟ್ಟಿರುವಂತಹ ಪರಂಪರೆ, ವೇದವ್ಯಾಸ ದೇವರು ಹಾಕೊಟ್ಟಿರುವಂತಹ ಪರಂಪರೆ. ತಸ್ಮಾತ್ ಸರ್ವತ್ರ ಜಿಜ್ಞಾಸೇತ್ ಅಂತ ಹೇಳಿ ಶ್ರೀಮದ್ ಆಚಾರ್ಯ ಹೇಳ್ತಾರೆ. ಕೇವಲ ನಾನು ಉಪದೇಶ ಮಾಡಿದ್ದೀನಿ, ಆದ್ದರಿಂದ ನೀವು ದ್ವೈತ ಸಿದ್ಧಾಂತವನ್ನು, ತತ್ವವಾದವನ್ನು ನೀವು ಸ್ವೀಕಾರ ಮಾಡಿ ಅಂತ ಅಷ್ಟೇ ಅಲ್ಲ, ನೀವು ವಿಮರ್ಶೆ ಮಾಡಿ, ಎಲ್ಲ ವಿಷಯಗಳನ್ನು ಜಿಜ್ಞಾಸೆ ಮಾಡಿ ಅಂಥೇಳಿ ಶ್ರೀಮದ್ ಆಚಾರ್ಯರು ಕೂಡ ಹೇಳ್ತಾರೆ. ಆದ್ದರಿಂದ ಜಿಜ್ಞಾಸುಗಳಾದವರು, ಮುಮುಕ್ಷುಗಳಾದವರು ಬ್ರಹ್ಮ ಜಿಜ್ಞಾಸೆಯನ್ನು ಮಾಡಬೇಕಾದ್ರೆ ಪರಮತದ ಅನೇಕ ವಿಷಯಗಳನ್ನು ವಿಮರ್ಶೆ ಮಾಡಿ ಅನಂತರ ಸ್ವಮತದಲ್ಲಿ ಅವರು ದಾರ್ಢ್ಯವನ್ನು ಪಡ್ಕೊಳ್ಳುವಂಥವ್ರಾಗ್ತಾರೆ. ಹಾಗೆ ವ್ಯಾಸರಾಜ ಗುರು ಸಾರ್ವಭೌಮರು ಸ್ವಮತದ ಅರ್ಥವನ್ನು ನಿರೂಪಣೆ ಮಾಡುವ ಜೊತೆಗೆ ಪರಮತದ ವಿಮರ್ಶೆಯನ್ನು ಬಹಳ ಸುಂದರವಾಗಿ, ಬಹಳ ಸ್ಫುಟವಾಗಿ ಮಾಡ್ತಾರೆ. ಆದ್ದರಿಂದ ಇಡೀ ಈ ದಾರ್ಶನಿಕ ಪ್ರಪಂಚದಲ್ಲಿ ಒಂದು ಉನ್ನತವಾದ ಪ್ರಥಮ ಸ್ಥಾನವನ್ನು ಹೊಂದಿದ್ದಾರೆ ವ್ಯಾಸರಾಜರು. ಇದು ಕೇವಲ ನಾವು ಕೆಲವು ಜನ ಹೇಳ್ತೀವಿ ಅಂತ ಮಾತ್ರ ಅಲ್ಲ, ಪಾಶ್ಚಾತ್ಯ ವಿದ್ವಾಂಸರು ಅನೇಕ ಜನರು ಮತ್ತು ಎಸ್.ಎನ್. ದಾಸಗುಪ್ತ ಮೊದಲಾಗಿರುವಂತಹ ಅನೇಕ ದಾರ್ಶನಿಕರು ತಮ್ಮ ಗ್ರಂಥಗಳಲ್ಲಿ ಬರಿಬೇಕಾದ್ರೆ ಅವರು ಅನೇಕ ವಿಷಯಗಳನ್ನ ಉಲ್ಲೇಖ ಮಾಡ್ತಾರೆ. ವ್ಯಾಸರಾಜ ಗುರು ಸಾರ್ವಭೌಮರು ಎಲ್ಲ ದಾರ್ಶನಿಕರ ನಡುವೆ ಅವರು ಅತ್ಯಂತ ಉನ್ನತ ಸ್ಥಾನವನ್ನು ಹೊಂದಿದವರು. ಯಾಕೆ ಅಂತ ಹೇಳಿದ್ರೆ ಎಲ್ಲ ಗ್ರಂಥಗಳ ಆಲೋಢನೆಯನ್ನು ಮಾಡಿ ಅವರು ಆ ವಿಷಯವನ್ನು ಸ್ಫುಟವಾಗಿ ನಿರೂಪಣೆ ಮಾಡ್ತಾರೆ. ಅದರಿಂದ ಓದುವಂತಹವರಿಗೆ ಬುದ್ಧಿಯಲ್ಲಿ ಆ ವಿಷಯ ಸ್ಥಿರವಾಗಿ ನಿಲ್ಲತ್ತೆ. ಅದರ ಜೊತೆಗೆ ಸ್ಫುಟವಾಗಿ ಅರ್ಥ ಆಗುವಂತೆ ಅವರು
ನಿರೂಪಣೆಯನ್ನು ಮಾಡಿದ್ದಾರಾದ್ದರಿಂದ ನಾವೆಲ್ಲರೂ ಕೂಡ ಕೃತಜ್ಞರು ಅವರಿಗೆ ಅಂಥೇಳಿ ಅನೇಕ ವಿದ್ವಾಂಸರು ಇವತ್ತಿನವರೆಗೂ ಕೂಡ ಈ ಅಭಿಪ್ರಾಯವನ್ನು ಹೊಂದಿದ್ದಾರೆ. ಹಾಗಾಗಿಯೇ ವ್ಯಾಸರಾಜರು ರಚನೆ ಮಾಡಿರುವಂತಹ ಈ ನ್ಯಾಯಾಮೃತ ಗ್ರಂಥದ ಒಂದು ಪರಂಪರೆಯೇ ಇವತ್ತುವರೆಗೂ ನಾವು ಕಾಣಬಹುದು. ನ್ಯಾಯಾಮೃತ ಗ್ರಂಥ ಹುಟ್ಟಿದ್ರಿಂದ ಅದ್ವೈತ ಪಕ್ಷದಿಂದ ಮಧುಸೂದನ ಸರಸ್ವತಿಗಳು ಅದ್ವೈತವನ್ನು ಮತ್ತೆ ಸ್ಥಾಪನೆ ಮಾಡಬೇಕು, ಈ ನ್ಯಾಯಾಮೃತ ಒಂದು ಉತ್ತರವನ್ನು ಕೊಡಬೇಕು ಅಂತ ಹೇಳಿ ಅದ್ವೈತ ಸಿದ್ಧಿ ಎಂಬ ಗ್ರಂಥವನ್ನು ಬರೀತಾರೆ. ಆದ್ದರಿಂದ ಒಂದು ಅದ್ವೈತ ಮತಕ್ಕೆ ಒಂದು ಹೊಸದಾಗಿರುವಂಥ ಒಂದು ಚೈತನ್ಯ ಅದ್ವೈತ ಸಿದ್ಧಿಯಿಂದ ಸಿಕ್ತು. ಆದ್ದರಿಂದ ಅದ್ವೈತ ಸಿದ್ಧಿಯ ಒಂದು ಉತ್ಪತ್ತಿಗೆ ಕಾರಣವಾದ ನ್ಯಾಯಾಮೃತ ಗ್ರಂಥ ಆಯಿತು. ಹೀಗೆ ಅದ್ವೈತ ಸಿದ್ಧಿಗೆ ಅದರ ವಿಮರ್ಶಾತ್ಮಕವಾಗಿ ಬಂದಿರುವಂತಹ ಗ್ರಂಥಗಳು ತರಂಗಿಣಿ ಕಂಟಕೋದ್ಧಾರ ಗ್ರಂಥಗಳು. ಆ ತರಂಗಿಣಿ ಕಂಟಕೋದ್ಧಾರವನ್ನು ಮತ್ತೆ ಲಘುಚಂದ್ರಿಕಾ ಗುರುಚಂದ್ರಿಕಾ ಈ ಗ್ರಂಥಗಳಲ್ಲಿ ವಿಮರ್ಶೆ ಮಾಡ್ತಾರೆ. ಮತ್ತೆ ಲಘುಚಂದ್ರಿಕಾ ಗುರುಚಂದ್ರಿಕಾ ಗ್ರಂಥಗಳನ್ನು ಸೌರಭ ಮೊದಲಾಗಿರುವಂತಹ ಗ್ರಂಥಗಳಲ್ಲಿ ವಿಮರ್ಶೆ ಮಾಡ್ತಾರೆ. ಹೀಗೆ ಈ ಒಂದು ವಾದ ಪರಂಪರೆ ಅನ್ನೋದು ಇವತ್ತಿನವರೆಗೂ ಕೂಡ ನಡೀತಾ ಇದೆ. ಇವತ್ತಿನವರೆಗೂ ಕೂಡ ನಾವು ಅನೇಕ ಸ್ಥಳಗಳಲ್ಲಿ ಈ ದ್ವೈತಾದ್ವೈತ ಚರ್ಚೆಯನ್ನು ಆಗುವಂಥದ್ದನ್ನು ಕಾಣಬಹುದು. ಅಷ್ಟಲ್ಲದೆ ತಾತ್ಪರ್ಯ ಚಂದ್ರಿಕಾ ಗ್ರಂಥದ ಕೂಡ ಇದೇ ರೀತಿಯಾದ ಒಂದು ವಾದ ಪರಂಪರೆ ಇದೆ. ತಾತ್ಪರ್ಯ ಚಂದ್ರಿಕಾ ಗ್ರಂಥಕ್ಕೆ ರಾಮಸುಬ್ಬಾಶಾಸ್ತ್ರಿಗಳು ಅಂಥೇಳಿ ಅವರು ಅದ್ವೈತಿಗಳು ಚಂದ್ರಿಕಾ ಖಂಡನೆ ಅಂತ ಬರೀತಾರೆ. ಅದಕ್ಕೆ ಪ್ರಾತಸ್ಮರಣೀಯರಾಗಿರುವಂತಹ ಸತ್ಯಧ್ಯಾನ ತೀರ್ಥರು ಚಂದ್ರಿಕಾ ಮಂಡನೆ ಎಂಬ ಆ ಖಂಡನ ಗ್ರಂಥದ ವಿಮರ್ಶೆಯನ್ನು ಮಾಡುವ ಮೂಲಕ ಒಂದು ಮಂಡನ ಗ್ರಂಥವನ್ನು ಬರೀತಾರೆ. ಅಷ್ಟಲ್ಲದೆ ಮುಖ್ಯವಾಗಿ ನಮ್ಮ ಮಠದ ವಿದ್ವಾಂಸರಾಗಿರುವಂತಹ ಗೌಡಗೆರೆ ವೆಂಕಟರಮಣಾಚಾರ್ಯರು ಚಂದ್ರಿಕಾ ಪ್ರಕಾಶ ಪ್ರಸಾರ ಎಂಬ ಅದ್ಭುತವಾಗಿರುವಂತಹ ಗ್ರಂಥವನ್ನು ಬರೀತಾರೆ. ಅದರ ವಿಮರ್ಶೆಯನ್ನು ಅನಂತಕೃಷ್ಣ ಶಾಸ್ತ್ರಿಗಳೇ ಅದ್ವೈತ ದೀಪಿಕಾ ಎಂಬ ಗ್ರಂಥದಲ್ಲಿ ಮಾಡ್ತಾರೆ. ಅದಕ್ಕೆ ಪ್ರತ್ಯುತ್ತರವಾಗಿ ಮತ್ತೆ ಗೌಡಗೆರೆ ವೆಂಕಟರಮಣಾಚಾರ್ಯರೇ ಅದ್ವೈತ ದೀಪಿಕಾ ವಾತಾಗಮ ಅಂತ ಹೇಳಿ ಇನ್ನೊಂದು ಗ್ರಂಥವನ್ನು ಬರೀತಾರೆ. ಹೀಗೆ ಚಂದ್ರಿಕಾ ಗ್ರಂಥದೂ ಕೂಡ ಒಂದು ವಾದ ಪರಂಪರೆ ಬಂದಿದೆ. ಅಷ್ಟಲ್ಲದೆ ಕೇವಲ ಅದ್ವೈತಿಗಳು ಮಾತ್ರ ಅಲ್ಲ, ವಿಶಿಷ್ಟ ಅದ್ವೈತಿಗಳು ಕೂಡ ವ್ಯಾಸರಾಜರು ಬರೆದಿರುವಂತಹ ಗ್ರಂಥಗಳ ವಿಮರ್ಶೆಯನ್ನು ಮಾಡ್ತಾರೆ. ಚಂದ್ರಿಕಾ ಗ್ರಂಥಕ್ಕೆ ಶ್ರೀನಿವಾಸಾಚಾರ್ಯರು ಅಂಥೇಳಿ ಅವರು ತತ್ವಮಾರ್ತಾಂಡ ಎಂಬ ಗ್ರಂಥವನ್ನು ಬರೆದಿದ್ದಾರೆ. ಚಂದ್ರಿಕಾ ಗ್ರಂಥದ ವಿಮರ್ಶೆ, ಆ ಚಂದ್ರಿಕಾ ಗ್ರಂಥದಲ್ಲಿ ಎಲ್ಲೆಲ್ಲಿ ವ್ಯಾಸರಾಜರು ವಿಶಿಷ್ಟಾದ್ವೈತ ಮತದ ವಿಮರ್ಶೆಯನ್ನು ಮಾಡಿದರೋ ಆ ಭಾಗಗಳನ್ನು ವಿಮರ್ಶೆ ಮಾಡುವಂತಹ ಒಂದು ಗ್ರಂಥ ತತ್ವಮಾರ್ತಾಂಡ ಅಂತ ಹೇಳಿ. ಮತ್ತು ಆ ಗ್ರಂಥದ ವಿಮರ್ಶೆಯನ್ನು ಪ್ರಾತಸ್ಮರಣೀಯರಾಗಿರುವಂತಹ ವ್ಯಾಸತತ್ವಜ್ಞ ತೀರ್ಥ ಗುರು ಸಾರ್ವಭೌಮರು ಶರದಾಗಮ ಎಂಬ ಗ್ರಂಥವನ್ನು ಬರೆದು ಅವರು ಈ ತತ್ವಮಾರ್ತಾಂಡ ಗ್ರಂಥದ ವಿಮರ್ಶೆಯನ್ನು ಮಾಡಿದ್ದಾರೆ. ಅದಕ್ಕೆ ಎಲ್ಲ ಉತ್ತರವನ್ನು, ಅವರ ಪ್ರಶ್ನೆಗಳಿಗೆ ಉತ್ತರವನ್ನೆಲ್ಲ ಬಹಳ ಅದ್ಭುತವಾದ ರೀತಿಯಲ್ಲಿ ನೀಡಿದ್ದಾರೆ. ಹೀಗೆ ಈ ಖಂಡನ ಮಂಡನ ಪರಂಪರೆ ಏನು, ಈ ವಾದ ಪರಂಪರೆ ಏನಿದೆ, ಇದು ಇವತ್ತಿನವರೆಗೂ ಕೂಡ ಸುಮಾರು ಒಂದು 800 ವರ್ಷ ಶ್ರೀಮದ್ ಆಚಾರ್ಯರ ಕಾಲದಿಂದ ಹಿಡಿದು ಇವತ್ತಿನವರೆಗೂ ಕೂಡ ಜೀವಂತವಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯವಾಗಿ ಕಾರಣೀಭೂತರಾದಂಥವರು ವ್ಯಾಸರಾಜ ಗುರು ಸಾರ್ವಭೌಮರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ ವ್ಯಾಸರಾಜರ ಅನಂತರ ಬಂದಿರುವಂತಹ ಅನೇಕ ಟಿಪ್ಪಣಿಕಾರರು, ಪ್ರಾಯ ಎಲ್ಲ ಟಿಪ್ಪಣಿಕಾರರು ವ್ಯಾಸರಾಜ ಗುರು ಸಾರ್ವಭೌಮರು ಹಾಕೊಟ್ಟಿರುವಂತಹ ಆ ವಾದ ಶೈಲಿ, ಆ ಗ್ರಂಥದ ಕ್ರಮ ಏನಿದೆ, ಅವರು ನಿರೂಪಣೆ ಮಾಡುವಂಥ ಸಿದ್ಧಾಂತಗಳೇನಿದೆ ಅದನ್ನು ದಾಟುವಂಥವ್ರು ಆಗುವುದಿಲ್ಲ. ವ್ಯಾಸರಾಜರ ಚಂದ್ರಿಕಾ ಗ್ರಂಥದಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ, ಆದ್ದರಿಂದ ನಾವು ಈ ರೀತಿಯಾಗಿ ವಿಷಯವನ್ನು ನಿರೂಪಣೆ ಮಾಡ್ತೀವಿ ಅಂತ ಹೇಳಿ ಅವರ ಸಮ್ಮತಿ, ಅವರ ಸಂವಾದವನ್ನು ಪಡೆದುಕೊಂಡು ಮುಂದಿನ ಟಿಪ್ಪಣಿಕಾರರು, ಗ್ರಂಥಕಾರರು ತಮ್ಮ ಅಭಿಪ್ರಾಯವನ್ನು ನಿರೂಪಣೆ ಮಾಡುವಂಥವರಾಗ್ತಾರೆ. ಆದ್ದರಿಂದನೇ ವ್ಯಾಸರಾಜ ಗುರು ಸಾರ್ವಭೌಮರು ಮುನಿತ್ರೆಯರಲ್ಲಿ, ಮಧ್ವಮತದ ಮುನಿತ್ರೆಯರಲ್ಲಿ ಒಬ್ಬರಾದಂಥವರು. ಶ್ರೀಮಧ್ವ ಕಲ್ಪವೃಕ್ಷಸ್ತು ಜಯಾರ್ಯ ಕಾಮಧುಕ್ ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯ ಮುನಿತ್ರಯ ಮುದಾಹೃತಂ ಅಂಥೇಳಿ ಪ್ರಸಿದ್ಧವಾದ ಮಾತು. ಅದರಲ್ಲಿ ಚಿಂತಾಮಣಿ ಸದೃಶರಾದಂಥವರು ಯಾರು? ವ್ಯಾಸರಾಜ ಗುರು ಸಾರ್ವಭೌಮರು ಮುನಿತ್ರಯರಲ್ಲಿ ಒಬ್ಬರು. ಅವರು ಈ 3 ಗ್ರಂಥವನ್ನು, ವಿಶಿಷ್ಟವಾಗಿ ಈ 3 ಗ್ರಂಥವನ್ನು ರಚನೆ ಮಾಡಿಕೊಟ್ಟಿದ್ದಾರೆ. ನೇತ್ರಾಣೀವ ತ್ರಯೋಪಿ ತ್ರಿಜಗತಿ ನೃಹರೇಹೇ ಅಂಥೇಳಿ ವಾದೀಂದ್ರ ತೀರ್ಥರು ಈ ರೀತಿಯಾಗಿ ವ್ಯಾಸರಾಜರ ಗ್ರಂಥಗಳನ್ನ ಸ್ತೋತ್ರ ಮಾಡ್ತಾರೆ.
ನರಸಿಂಹದೇವರ 3 ಕಣ್ಣುಗಳಂತೆ ಈ ವ್ಯಾಸತ್ರಯಗಳು ಅಂತ. ಆದ್ದರಿಂದ ಮಧ್ವ ಸಿದ್ಧಾಂತಕ್ಕೆ ಒಂದು ಭದ್ರವಾದ ಕೋಟೆಯನ್ನು ಕಟ್ಟಲಿಕ್ಕೆ ಸುಭದ್ರವಾದ ಬುನಾದಿಯನ್ನು ಹಾಕಿಕೊಟ್ಟುವಂಥವರು ವ್ಯಾಸರಾಜ ಗುರು ಸಾರ್ವಭೌಮರು. ಅವರು ಅದೇ ಈ ದ್ವೈತಾದ್ವೈತ ಚರ್ಚೆಗಳನ್ನು ಮುಂದುವರಿಸಬೇಕು ಎಂಬ ದೃಷ್ಟಿಯಿಂದ ಇನ್ನು ಅನೇಕ ಗ್ರಂಥಗಳನ್ನ ಬರೆದಿದ್ದಾರೆ. ಶ್ರೀಮದ್ ಆಚಾರ್ಯರ ಖಂಡನತ್ರಯಗಳಿಗೆ ಮಂದಾರ ಮಂಜರಿ ಎಂಬ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ತತ್ವ ವಿವೇಕ ಗ್ರಂಥಕ್ಕೂ ಕೂಡ ಮಂದಾರ ಮಂಜರಿ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಮುಖ್ಯವಾಗಿ ಭೇದೋಜ್ಜೀವನ ಅಂತ ಹೇಳಿ ಒಂದು ಅದ್ಭುತವಾಗಿರುವಂತಹ ವಾದಗ್ರಂಥ. ಭೇದೋಜ್ಜೀವನ ಆ ಕಾಲದಲ್ಲಿ ಒಬ್ಬರು ಅದ್ವೈತಿಗಳು ಬರೆದಿರುವಂತಹ ಗ್ರಂಥಕ್ಕೆ ಖಂಡನ ರೂಪವಾಗಿ ಬರೆದಿರುವಂತಹ ಗ್ರಂಥ. ವ್ಯಾಸರಾಜರು ಸಾಕ್ಷಾತ್ ಆ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಆ ಗ್ರಂಥವನ್ನು ಇವತ್ತಿಗೂ ಕೂಡ ವಿದ್ಯಾರ್ಥಿಗಳು ಪಠ್ಯಕ್ರಮದಲ್ಲಿ ಇಟ್ಕೊಂಡಿದ್ದಾರೆ. ಎಲ್ಲ ವಿದ್ಯಾಪೀಠಗಳಲ್ಲಿ, ಗುರುಕುಲಗಳಲ್ಲಿ ಈ ಗ್ರಂಥದ ಪಾಠ ನಡೆಯುವಂಥದ್ದಾಗತ್ತೆ. ಆದ್ದರಿಂದ ಮುಖ್ಯವಾಗಿ ನಾವೇನು ಇದರಿಂದ ಅರ್ಥ ಮಾಡ್ಕೊಬಹುದು ಅಂತ ಹೇಳಿದ್ರೆ, ಶ್ರೀಮದ್ ವ್ಯಾಸತೀರ್ಥ ಗುರು ಸಾರ್ವಭೌಮರು ಏನು ಒಂದು ಪರಂಪರೆಯನ್ನು ಹಾಕ್ಕೊಟ್ಟಿದ್ದಾರೆ, ಅದು ಇವತ್ತಿಗೂ ಕೂಡ ಜೀವಂತವಾಗಿ ಉಳಿದಿದೆ, ಅಧ್ಯಯನ ಪರಂಪರೆಯಲ್ಲಿ ಇದೆ. ಯಾಕೆ ಹಾಗೆ ಅಂತ ಹೇಳಿದ್ರೆ, ವ್ಯಾಸತ್ರಯವನ್ನು ಓದದೇ ಇದ್ದರೆ ಶ್ರೀಮದ್ ಆಚಾರ್ಯರ, ಶ್ರೀಮದ್ ಟೀಕಾಕೃತ್ಪಾದರ ಮಾತುಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಅನೇಕ ಹಿರಿಯರನ್ನ ಹೇಳ್ತಾ ಬಂದಿದ್ದಾರೆ. ರಾಘವೇಂದ್ರ ಗುರು ಸಾರ್ವಭೌಮರೇ ಹೇಳುವ ಮಾತು, ಟೀಕಾ ಗಾಂಭೀರ್ಯ ಮುದ್ಧರ್ತುಂ ವ್ಯಾಸತೀರ್ಥಾದಯ ಕ್ಷಮಾಹ ಅಂತ ಹೇಳ್ತಾರೆ. ವ್ಯಾಸರಾದ ಗುರು ಸಾರ್ವಭೌಮರೇ ಮೊದಲಾದವರು ಟೀಕಾ ಗಾಂಭೀರ್ಯವನ್ನು ತೋರಿಸ್ಕೊಡೋಕ್ಕೆ ಸಮರ್ಥರು ಅಂಥೇಳಿ ಒಂದು ಉದ್ಗಾರವನ್ನು ತೆಗಿತಾರೆ. ಆದ್ದರಿಂದ ಶ್ರೀಮದ್ ಟೀಕಾಕೃತ್ಪಾದರ ಮಾತನ್ನು ಸರಿಯಾಗಿ ಅರ್ಥ ಮಾಡ್ಕೊಬೇಕು ಅಂತ ಹೇಳಿದ್ರೆ, ಸುಧಾದಿ ಗ್ರಂಥಗಳನ್ನು ನಾವು ಸರಿಯಾಗಿ ಅಧ್ಯಯನ ಮಾಡಬೇಕು ಅಂತಾದರೆ ವ್ಯಾಸತ್ರಯವನ್ನು ನಾವು ಅಧ್ಯಯನ ಮಾಡಲೇಬೇಕು. ವ್ಯಾಸತ್ರಯವನ್ನು ಅಧ್ಯಯನ ಮಾಡಿದರೆ ಟೀಕಾ ಗ್ರಂಥಗಳು ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಟೀಕಾ ಗ್ರಂಥಗಳು ಅರ್ಥವಾದರೆ ಶ್ರೀಮದ್ ಆಚಾರ್ಯರ ಮಾತು ನಮಗೆ ಅರ್ಥ ಆಗುವಂಥದ್ದಾಗತ್ತೆ. ಗುರುಭಾವಂ ವ್ಯಂಜಯಂತಿ ಅಂತ ಹೇಳಿ ವ್ಯಾಸರಾಜರು ಟೀಕಾಕೃತ್ಪಾದರ ಮಾತನ್ನು ಸ್ತೋತ್ರ ಮಾಡ್ತಾರೆ. ಗುರುಭಾವ ಅಂದರೆ ಆಚಾರ್ಯರ ಅಭಿಪ್ರಾಯವನ್ನು ತಿಳಿಸ್ಕೊಡೋದೇ ಟೀಕಾ ಗ್ರಂಥಗಳ ಮಹತ್ವ. ಆದ್ದರಿಂದ ಈ ರೀತಿಯಾಗಿ ಟೀಕಾಕೃತ್ಪಾದರ ಆಚಾರ್ಯರ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ನಮಗೆ ತತ್ವಜ್ಞಾನಕ್ಕೆ ಮುಖ್ಯ ಕಾರಣವಾಗಿದೆ ಈ ವ್ಯಾಸತ್ರಯಗಳು. ಅದರಲ್ಲೂ ಕೂಡ ದ್ವೈತಾದ್ವೈತ ಪ್ರಪಂಚಕ್ಕೆ ವ್ಯಾಸರಾಜರು ನೀಡಿರುವಂತಹ ದೊಡ್ಡ ಕೊಡುಗೆ ಈ ನ್ಯಾಯಾಮೃತ ಮತ್ತು ತಾತ್ಪರ್ಯ ಚಂದ್ರಿಕಾ ಗ್ರಂಥಗಳು. ಹೀಗೆ ಈ ಗ್ರಂಥಗಳನ್ನು ಅವಶ್ಯ ಅಧ್ಯಯನ ಮಾಡಬೇಕು ಅನ್ನೋದು ಸಿದ್ಧ. ಆದರೆ ಈ ಗ್ರಂಥಗಳನ್ನು ಅಧ್ಯಯನ ಮಾಡಬೇಕಾದ್ರೆ ನಾವು ಒಂದು ಪೂರ್ವ ಸಿದ್ಧತೆಯನ್ನು ಮಾಡ್ಕೊಂಡಿರ್ಬೇಕು. ಸಾಮಾನ್ಯರು, ಲೌಕಿಕರು ಶಾಸ್ತ್ರಾಧ್ಯಯನದಲ್ಲಿ ಅತ್ಯಂತ ಆಸಕ್ತಿಯನ್ನು ಹೊಂದದೇ ಇರುವಂತಹವರಾಗಲಿ ಈ ಗ್ರಂಥಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಈ ಗ್ರಂಥಗಳನ್ನು ನಾವು ಸಿದ್ಧಿ ಪಡ್ಕೊಬೇಕು ಅಂತಾದರೆ ನಮ್ಮ ಇಡೀ ಜೀವನವನ್ನೇ ಇದಕ್ಕೆ ಮುಡುಪಾಗಿ ಇಡಬೇಕು. ಈ ರೀತಿಯಾಗಿ ಅನೇಕ ಮಹಾನುಭಾವರು ಹಿಂದಿನ ಕಾಲದಲ್ಲಿ ಕೇವಲ ವ್ಯಾಸತ್ರಯ ಅಧ್ಯಯನ, ಶ್ರೀಮದ್ ಆಚಾರ್ಯರ ಟೀಕಾಕೃತ್ಪಾದರ ಗ್ರಂಥಗಳ ಅಧ್ಯಯನಕ್ಕಂತಲೇ ತಮ್ಮ ಜೀವನವನ್ನು ಅರ್ಪಣೆ ಮಾಡಿದಂತಹ ಅನೇಕ ಮಹಾನುಭಾವರನ್ನು ನಾವು ಇತಿಹಾಸದಲ್ಲಿ ನಾವು ಕಾಣ್ತೀವಿ. ವ್ಯಾಸರಾಜರು ಕೂಡ ಚಂದ್ರಿಕಾದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಗ್ರಂಥಗಳನ್ನು, ಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು ಅಂದರೆ ನಾವು ಆ ಶಾಸ್ತ್ರವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ಅಂತಾದರೆ ಗಟ್ಟಿಯಾಗಿ ನಾವು ಇತರ ದರ್ಶನಗಳನ್ನು ಕೂಡ ಸರಿಯಾಗಿ ಅಧ್ಯಯನ ಮಾಡಿರಬೇಕು. ನಚೇಕ್ಷು ಲೇಹನೇನೇವ ಜ್ಞಾತೋ ಇಕ್ಷುರಸೋ ಭವೇತ್, ನಚೇಕ್ಷುದಂಡಂ ನಿಷ್ಪೀಡ್ಯ ಲಬ್ಧೋ ನೇಕ್ಷುರಸೋ ಭವೇತ್ ಅಂಥೇಳಿ ಒಂದು ಮಾತನ್ನು ತಾತ್ಪರ್ಯ ಚಂದ್ರಿಕಾ ಗ್ರಂಥದ ಸಮನ್ವಯಾಧಿಕರಣದಲ್ಲಿ ಹೇಳ್ತಾರೆ ವ್ಯಾಸರಾಜರು. ಕಬ್ಬಿನ ರಸವನ್ನು ಆಸ್ವಾದನೆ ಮಾಡಬೇಕು ಅಂತಾದರೆ ಹೊರಗಿನ ಭಾಗವನ್ನು, ತೊಗಟೆಯನ್ನು ನಾವು ನೆಕ್ಕಿದ್ರೆ ಆ ಕಬ್ಬಿನ ರಸದ ಆಸ್ವಾದನೆ ಆಗೋದಿಲ್ಲ. ಹೊರತು ಅದನ್ನು ಅಗಿಬೇಕು, ಕಚ್ಚಬೇಕು, ಹಿಂಡಬೇಕು. ಅದನ್ನ ಹಿಂಡಿದಾಗ ಮಾತ್ರ ನಮಗೆ ಆ ಕಬ್ಬಿನ ರಸದ ಆಸ್ವಾದನೆ ಮಾಡೋಕ್ಕೆ ಸಾಧ್ಯ. ಹಾಗೆ
ಶಾಸ್ತ್ರವನ್ನು ಮೇಲ್ನೋಟಕ್ಕೆ ನಾವು ನೋಡ್ತಾ ಹೋದರೆ ನಮಗೇನೂ ಅರ್ಥ ಆಗೋದಿಲ್ಲ. ಸುಮ್ಮನೆ ಪಂಕ್ತಿಗಳನ್ನು ನೋಡ್ತಾ ಹೋದರೆ ಅರ್ಥ ಆಗೋದಿಲ್ಲ. ಅದನ್ನು ನಾವು ಹಿಂಡಬೇಕು. ಹಿಂಡೋದು ಅಂತ ಹೇಳಿದ್ರೆ ಬುದ್ಧಿ ಪ್ರವೇಶವನ್ನು ಮಾಡಿ ವಿಮರ್ಶೆ ಮಾಡಿದಾಗ ಮಾತ್ರ ಆ ಶಾಸ್ತ್ರದ ರಸ ಸಾರ ನಮಗೆ ದೊರಕತ್ತೆ. ಇದಕ್ಕೆ ನಮ್ಮ ಗುರುಗಳು ವ್ಯಾಸರಾಜ ಮಠಾಧೀಶರು ಇಲ್ಲೊಂದು ಸ್ವಾರಸ್ಯವಾದ ಅರ್ಥವನ್ನು ಈ ಸಂದರ್ಭದಲ್ಲಿ ನಿರೂಪಣೆ ಮಾಡ್ತಾರೆ. ಹೌದು, ನಾವು ಆ ಕಬ್ಬಿನ ರಸವನ್ನು ಆಸ್ವಾದನೆ ಮಾಡಬೇಕಾದ್ರೆ ಅದನ್ನ ಹಿಂಡಬೇಕು, ಅದನ್ನು ಕಚ್ಚಬೇಕಾಗತ್ತೆ. ಕಚ್ಚಬೇಕು ಅಂತ ಆದರೆ ಹಲ್ಲುಗಳು ಗಟ್ಟಿಯಾಗಿರಬೇಕು ಅಂತ ಹೇಳ್ತಾರೆ. ಅಂದರೆ ಅದರ ಅಭಿಪ್ರಾಯ ಏನು ಅಂದರೆ, ಕಬ್ಬಿನ ರಸದ ಆಸ್ವಾದನೆಯನ್ನು ಮಾಡಬೇಕು ಅಂದರೆ ಕಚ್ಚಬೇಕು, ಅಂದರೆ ವಿಮರ್ಶೆಯನ್ನು ಮಾಡಬೇಕು, ಬುದ್ಧಿ ಪ್ರವೇಶ ಮಾಡಿ ಅಧ್ಯಯನ ಮಾಡಬೇಕು. ಅದೆಲ್ಲವನ್ನೂ ಮಾಡಬೇಕು ಅಂತಾದರೆ ನಮ್ಮ ಹಲ್ಲುಗಳು ಗಟ್ಟಿಯಾಗಿರಬೇಕು ಅಂತ ಅರ್ಥ ಏನು ಅಂದರೆ, ಮೀಮಾಂಸಾ, ನ್ಯಾಯ, ವ್ಯಾಕರಣ ಮೊದಲಾಗಿರುವಂತಹ ಶಾಸ್ತ್ರಗಳನ್ನು ಸರಿಯಾಗಿ ಅಧ್ಯಯನ ಮಾಡಿರಬೇಕು. ಹಾಗಾದರೆ ಮಾತ್ರ ನಾವು ಶಾಸ್ತ್ರದ ಸರಿಯಾದ ಅರ್ಥವನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದರೆ ಈ ಮೀಮಾಂಸಾ, ನ್ಯಾಯ, ವ್ಯಾಕರಣ ಶಾಸ್ತ್ರಗಳು ಎಲ್ಲ ಶಾಸ್ತ್ರಕ್ಕೂ ಕೂಡ ಉಪಕಾರಕವಾಗಿರುವಂತಹ ಶಾಸ್ತ್ರಗಳು. ಇದನ್ನು ಅರ್ಥ ಮಾಡಿಕೊಂಡಾಗ ವೇದಾಂತದ ಒಂದು ಸರಿಯಾದ ಅರ್ಥವನ್ನು ನಾವು ಮಾಡ್ಕೊಬೋದು. ಯಾಕೆಂದರೆ ನಾನು ಹಿಂದೆ ಹೇಳಿದ್ರೆ ವ್ಯಾಸರಾಜ ಗುರು ಸಾರ್ವಭೌಮರು ಬೇರೆ ಬೇರೆ ಶಾಸ್ತ್ರದ ನ್ಯಾಯಗಳನ್ನು, ಸಂವಾದಗಳನ್ನು ನಿರೂಪಣೆ ಮಾಡುವ ಮೂಲಕ, ಆ ಯುಕ್ತಿಗಳನ್ನು ಇಲ್ಲಿ ತೋರಿಸುವ ಮೂಲಕ ವಿಮರ್ಶೆಯನ್ನು ಮಾಡೋಕ್ಕೆ ಒಂದು ಹೊಸ ರೀತಿಯಾಗಿರುವಂತಹ ವಿಮರ್ಶಾ ಕ್ರಮವನ್ನು ತೋರಿಸ್ಕೊಟ್ಟಿದ್ದಾರೆ. ಆ ರೀತಿಯಾಗಿ ನಾವು ವ್ಯಾಸತ್ರಯಗಳನ್ನು ಅಧ್ಯಯನ ಮಾಡಬಹುದು. ಅದರಿಂದ ಸಾಮಾನ್ಯ ಜನರಿಗೆ ಈ ವ್ಯಾಸತ್ರಯಗಳನ್ನು ಓದಿದಾಗ ಅದರ ಅರ್ಥ ಆಗೋದು ಕಷ್ಟ. ಶಾಸ್ತ್ರದ ಹಿನ್ನೆಲೆಯಲ್ಲಿ ಶಾಸ್ತ್ರಾಧ್ಯಯನವನ್ನು ಮೊದಲಿಂದ ಮಾಡಿ ಶಾಸ್ತ್ರಗಳ ಒಂದು ವಾಕ್ಯಾರ್ಥದ ಪರಂಪರೆ, ವಾಕ್ಯಾರ್ಥಗಳಲ್ಲಿ ಭಾಗವಹಿಸಿ ಆ ಗ್ರಂಥಗಳಲ್ಲಿ ಆಸಕ್ತಿಯನ್ನು ಪಡೆದವರು ಈ ವ್ಯಾಸತ್ರಯವನ್ನು ಅಧ್ಯಯನ ಮಾಡಬಹುದು. ಹೀಗೆ ಆ ವ್ಯಾಸರಾಜ ಗುರು ಸಾರ್ವಭೌಮರ ಏನು ನ್ಯಾಯಾಮೃತ ಮತ್ತು ತರ್ಕತಾಂಡವ, ಚಂದ್ರಿಕಾ ಗ್ರಂಥಗಳಿವೆ. ಈ ಗ್ರಂಥಗಳು ವಿದ್ವಾಂಸರಿಗೆ ಅದು ಅತ್ಯಂತ ಪ್ರೀತಿಕರವಾದದ್ದು. ವಿದ್ವಾಂಸರು ಈ ವಾಕ್ಯಾರ್ಥಗಳಲ್ಲಿ ಭಾಗವಹಿಸಬೇಕು ಅಂತ ಹೇಳಿದ್ರೆ ಬಹಳ ಆಸಕ್ತಿಯಿಂದ ಭಾಗವಹಿಸುವಂಥವರಾಗ್ತಾರೆ. ಯಾಕೆಂದರೆ ವ್ಯಾಸರಾಜರು ಆ ರೀತಿಯಾಗಿರುವಂತಹ ಒಂದು ವಿಮರ್ಶ ಕ್ರಮವನ್ನು ತೋರಿಸ್ಕೊಟ್ಟಿದ್ದಾರೆ. ಅದರಿಂದ ಅಂಥ ವ್ಯಾಸರಾಜ ಗುರು ಸಾರ್ವಭೌಮರ 487ನೇ ಆರಾಧನಾ ಪರ್ವಕಾಲ ಇದು. ಈ ಸಂದರ್ಭದಲ್ಲಿ ನಾವು ಆ ವ್ಯಾಸರಾಜರಲ್ಲಿ ಏನು ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿದ್ರೆ, ಹೇಗಾದರೂ ಮಾಡಿ ನಾವು ಅವರು ಬರೆದಿರುವಂತಹ ಈ ಗ್ರಂಥಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋಂಥ ಒಂದು ಸಾಮರ್ಥ್ಯವನ್ನು ಅವರು ನಮಗೆ ಕೊಡಲಿ ಅಂತ ನಾವು ಅವರಲ್ಲಿ ಈ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ಪ್ರಾರ್ಥನೆ ಮಾಡಬೇಕು. ಹೀಗೆ ಈ ವ್ಯಾಸತ್ರಯಗಳ ಮಹತ್ವ ಅಥವಾ ವ್ಯಾಸರಾಜರು ಯಾವ ರೀತಿಯಾಗಿ ದ್ವೈತಾದ್ವೈತ ಪ್ರಪಂಚಕ್ಕೆ ಅವರು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಈ ವಿಷಯವನ್ನು ನಾವು ನಿರೂಪಣೆ ಮಾಡ್ತಾ ಹೋದರೆ ಇದಕ್ಕೆ ಒಂದು ಕಾಲದ ಮಿತಿ ಅಂತಲೇ ಇರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅಷ್ಟು ವಿಸ್ತೃತವಾದ ವಿಷಯಗಳು ಮತ್ತು ಶಾಸ್ತ್ರಾಧ್ಯಯನ ಹಿನ್ನೆಲೆ ಇಲ್ಲದೇ ಇರುವಂಥವ್ರಿಗೆ ಇದು ಅರ್ಥ ಮಾಡ್ಕೊಳ್ಳೋದು ಕೂಡ ಬಹಳ ಕಷ್ಟ ಸಾಧ್ಯವಾದಂತಹ ವಿಷಯಗಳು ಈ ಗ್ರಂಥಗಳಲ್ಲಿದೆ. ಆದ್ದರಿಂದ ಯಥಾಮತಿಯಾಗಿ ಒಂದಿಷ್ಟು ವಿಷಯಗಳನ್ನು ಮಾತ್ರ ನಾನು ಇಲ್ಲಿ ನಿರೂಪಣೆ ಮಾಡಿದ್ದೇನೆ. ಇದಕ್ಕೆ ಈ ಒಂದು ವಾಕ್ಸೇವೆಯನ್ನು ಮಾಡೋಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲ ವ್ಯವಸ್ಥಾಪಕರಿಗೂ ಕೂಡ ನನ್ನ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸುತ್ತಾ ನನ್ನ ಈ ಮಾತುಗಳನ್ನು ನಮ್ಮ ಗುರುಗಳ ಅಂತರ್ಯಾಮಿಯಾಗಿರುವಂತಹ ವ್ಯಾಸತೀರ್ಥ ಗುರು ಅಂತರ್ಗತ ಮುಖ್ಯ ಪ್ರಾಣಾಂತರ್ಗತ ಗೋಪಾಲಕೃಷ್ಣನಲ್ಲಿ ಸಮರ್ಪಣೆ ಮಾಡ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.